ಪವಿತ್ರ ಅವರು ನೀರು ತೆಗೆದುಕೊಳ್ಳಲು ತಮ್ಮ ಕೊಠಡಿಯಿಂದ ಹೊರಗೆ ಬಂದಿದ್ದರು. ಆಗ ಪಕ್ಕದ ಕೊಠಡಿಯಿಂದ ಕೇಳಿಬಂದ ಮಾತುಗಳು ಅವರ ಕಿವಿಗೆ ಬಿದ್ದವು. ಆ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅವರ ಹೃದಯ ಬಡಿತವೇ ನಿಂತಂತಾಯಿತು. ಅವರು ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ಕೇಳಿದಾಗ ಸೊಸೆಯ ಮಾತುಗಳನ್ನು ಕೇಳಿ ಅವರ ಮುಖ ಸಂಪೂರ್ಣ ನಿಸ್ತೇಜವಾಯಿತು. ಅವರಿಗೆ ನೀರು ಕುಡಿಯಬೇಕೆಂಬ ದಾಹವೇ ಯಾವಾಗ ಮಾಯವಾಯಿತು ಎಂಬುದೇ ಗೊತ್ತಾಗಲಿಲ್ಲ. ಅವರ ಭಾರವಾದ ಹೆಜ್ಜೆಗಳು ತಾನಾಗಿಯೇ ಮತ್ತೆ ತಮ್ಮ ಕೊಠಡಿಯ ಕಡೆ ತಿರುಗಿದವು. ಏನಾಯಿತು ಶ್ರೀಮತಿ? ನೀರು ತರಲು ಹೋಗಿದ್ದೆ, ಖಾಲಿ ಕೈಯಲ್ಲಿ ಏಕೆ ಬಂದೆ ಎಂದು ಅವರ ಪತಿ ಜಯರಾಮ್ ಅವರು ಕೇಳಿದರು. ಆದರೆ ಪವಿತ್ರ ಅವರು ಏನು ಮಾತನಾಡಲಿಲ್ಲ. ಅವರು ಸುಮ್ಮನೆ ಬಂದು ಹಾಸಿಗೆಯ ಮೇಲೆ ಕುಳಿತುಕೊಂಡರು. ಅಯ್ಯೋ ಶ್ರೀಮತಿ, ಏನಾಯಿತು? ನಿನ್ನ ಆರೋಗ್ಯ ಸರಿಯಿದೆಯೇ ಎಂದು ಜಯರಾಮ್ ಅವರು ಆತಂಕದಿಂದ ಕೇಳಿದರು. ಪವಿತ್ರ ಅವರು ಸಂಪೂರ್ಣ ಮೌನವಾಗಿದ್ದರು. ಅವರ ಕಣ್ಣಿನಿಂದ ಮಾತ್ರ ಕಣ್ಣೀರು ಹರಿಯುತ್ತಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ಅವರು ನಡುಗುವ ಧ್ವನಿಯಲ್ಲಿ, ನನಗೆ ಆ ಮನೆಯಲ್ಲಿ ಇರಲು ಇಷ್ಟವಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿದ ಜಯರಾಮ್ ಅವರು ಬೆಚ್ಚಿಬಿದ್ದು, ಏನು ಹೇಳುತ್ತಿದ್ದೀಯಾ ನೀನು? ನಿನಗೆ ಪ್ರಜ್ಞೆ ಇದೆಯೇ? ಯಾವ ಮನೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾವು ಅಲ್ಲಿಗೆ ಏಕೆ ಹೋಗಬೇಕು ಅಂದರು. ಆಗ ಪವಿತ್ರ ಅವರು, ದೊಡ್ಡ ಸೊಸೆ ಲಾವಣ್ಯ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ ಎಂದು ಹೇಳುತ್ತಾ ನಡೆದಿದ್ದ ಎಲ್ಲ ಮಾತುಗಳನ್ನು ಜಯರಾಮ್ ಅವರಿಗೆ ವಿವರವಾಗಿ ಹೇಳಿದರು. ವಾಸ್ತವವಾಗಿ ಪಕ್ಕದ ಕೊಠಡಿಯಲ್ಲಿ ಪವಿತ್ರ ಅವರ ದೊಡ್ಡ ಮಗ ಲಿಂಗರಾಜ್ ಮತ್ತು ಸೊಸೆ ಲಾವಣ್ಯ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಲಿಂಗರಾಜ್ ಮನೆಯಲ್ಲಿ ಇರಲಿಲ್ಲ. ಲಾವಣ್ಯ ತನ್ನ ಸ್ನೇಹಿತೆ ಭವಾನಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಅವಳು ನಿಧಾನವಾಗಿ ಮಾತನಾಡುತ್ತಿದ್ದರೂ ಮನೆಯಲ್ಲಿ ಸಂಪೂರ್ಣ ನಿಶಬ್ದವಾಗಿದ್ದ ಕಾರಣ ಅವಳ ಮಾತುಗಳು ಹೊರಗೂ ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ಲಾವಣ್ಯ ಹೇಳುತ್ತಿದ್ದಳು, ಏ ಭವಾನಿ, ಏನು ಹೇಳಲಿ? ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುತ್ತಲೇ ಇರುತ್ತೇನೆ. ಒಂದು ಕ್ಷಣವೂ ಬಿಡುವೇ ಸಿಗುವುದಿಲ್ಲ. ಮಕ್ಕಳ ಕೆಲಸ, ಶಾಲೆ, ಟ್ಯೂಷನ್, ಮನೆಯ ಕೆಲಸ, ಇಷ್ಟೆಲ್ಲ ಜವಾಬ್ದಾರಿಗಳು. ಹೊರಗೆ ಹೋಗಲು ಕೂಡ ಸಮಯ ಸಿಗುವುದಿಲ್ಲ. ಈಗ ಅತ್ತೆ ಮಾವನ ಆರೋಗ್ಯವು ಪ್ರತಿದಿನ ಹದಗೆಡುತ್ತಿದೆ ಅಂತ. ಅತ್ತ ಕಡೆಯಿಂದ ಭವಾನಿಯು, ಹೌದು, ನನಗೆ ಅರ್ಥವಾಗುತ್ತದೆ. ಆದರೆ ಲಾವಣ್ಯ, ನಿನ್ನ ಮೈದುನ ಮತ್ತು ಅವನ ಹೆಂಡತಿಯೂ ಇದ್ದಾರಲ್ಲ, ಅವರು ಏನು ಮಾಡುವುದಿಲ್ಲವೇ? ನಿನ್ನ ಅತ್ತೆ ಮಾವ ಅವರುಗಳಿಗೂ ಅಪ್ಪ ಅಮ್ಮ ಅಲ್ಲವೇ ಅಂತ ಹೇಳಿದಳು. ಅದಕ್ಕೆ ಲಾವಣ್ಯ ದೀರ್ಘ ನಿಟ್ಟುಸಿರು ಬಿಟ್ಟು, ಎಲ್ಲಿದೆ ಅಂಥದ್ದು? ಅವರು ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ದೂರ ಉಳಿದಿದ್ದಾರೆ. ನಮ್ಮ ಅತ್ತೆ ಮಾವರನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದು ಬಿಡು, ಅವರನ್ನು ನೋಡಲು ಕೂಡ ಬರುವುದಿಲ್ಲ. ಯಾವಾಗ ಮಾತನಾಡಿದರೂ ಒಂದಲ್ಲ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಇಷ್ಟು ವರ್ಷಗಳಿಂದ ನಾವೇ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದೇವೆ. ಅವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ನಾನು ಈಗ ತುಂಬ ಸುಸ್ತಾಗಿದ್ದೇನೆ ಅಂತ ಹೇಳಿದಳು. ಅದಕ್ಕೆ ಭವಾನಿ ತಕ್ಷಣ, ಇದು ತುಂಬ ತಪ್ಪು ಲಾವಣ್ಯ. ನಮ್ಮ ಮನೆಯಲ್ಲಿ ಹೀಗಿಲ್ಲ. ನಮ್ಮ ಅತ್ತೆ ಮಾವರನ್ನ ಇಬ್ಬರು ಸಹೋದರರು ಸಮಾನವಾಗಿ ನೋಡಿಕೊಳ್ಳುತ್ತಾರೆ. 6 ತಿಂಗಳು ಒಬ್ಬರ ಬಳಿ, ಇನ್ನು 6 ತಿಂಗಳು ಮತ್ತೊಬ್ಬರ ಬಳಿ ಇರುತ್ತಾರೆ. ಹೀಗಾಗಿ ಯಾರ ಮೇಲೆಯೂ ಭಾರ ಬೀಳುವುದಿಲ್ಲ. ಎಲ್ಲರ ಜವಾಬ್ದಾರಿಯೂ ಸಮಾನವಾಗಿ ಹಂಚಿಕೊಳ್ಳುತ್ತದೆ ಅಂತ ಹೇಳಿದಳು. ಅದಕ್ಕೆ ಲಾವಣ್ಯಳು, ಹೌದು, ನೀನು ಹೇಳುವುದು ಸರಿ. ಈಗ ಬೆಲೆ ಏರಿಕೆಯೂ ತುಂಬ ಹೆಚ್ಚಾಗಿದೆ. ಉಳಿತಾಯ ಮಾಡುವುದು ಬಿಡು, ಖರ್ಚು ನಿಭಾಯಿಸುವುದೇ ಕಷ್ಟವಾಗುತ್ತಿದೆ ಅಂದಳು. ಅದಕ್ಕೆ ಭವಾನಿ ಸಲಹೆ ಕೊಡುತ್ತಾ, ಹಾಗಿದ್ದರೆ ನಿನ್ನ ಗಂಡನ ಜೊತೆ ಮಾತನಾಡು. ಲಿಂಗರಾಜ್ ಬುದ್ಧಿವಂತನಲ್ಲವೇ? ಖಂಡಿತ ಒಪ್ಪುತ್ತಾನೆ. ಈ ಜವಾಬ್ದಾರಿ ಇಬ್ಬರು ಮಕ್ಕಳದ್ದು ಹೌದು. ನೀನೊಬ್ಬಳೇ ಏಕೆ ಎಲ್ಲವನ್ನ ಹೊತ್ತಿಕೊಳ್ಳಬೇಕು ಅಂತ ಹೇಳಿದಳು. ಅದಕ್ಕೆ ಲಾವಣ್ಯ ಮತ್ತೆ ದೀರ್ಘ ನಿಟ್ಟುಸಿರು ಬಿಟ್ಟು, ನೀನು ಹೇಳುವುದು ಸರಿ. ಇವತ್ತೇ ರಾತ್ರಿ ಲಿಂಗರಾಜ್ ಜೊತೆ ಈ ವಿಷಯ ಮಾತನಾಡುತ್ತೇನೆ. ಕೊನೆಗೂ ಚಿಕ್ಕ ಮಗ ಮತ್ತು ಸೊಸೆಯು ತಮ್ಮ ಕರ್ತವ್ಯವನ್ನ ನಿಭಾಯಿಸಲೇಬೇಕು ಅಲ್ಲವೇ ಅಂತ ಹೇಳಿದಳು. ಪವಿತ್ರ ಅವರು ಈ ಎಲ್ಲ ಮಾತುಗಳನ್ನು ತಮ್ಮ ಪತಿ ಜಯರಾಮ್ ಅವರಿಗೆ ಹೇಳಿದಾಗ ಅವರ ಮನಸ್ಸಿನಲ್ಲಿ ಕೋಪ, ದುಃಖ ಮತ್ತು ಆಶ್ಚರ್ಯ ಒಂದೇ ಸಮಯದಲ್ಲಿ ಮೂಡಿದವು. ಏನು, ಲಾವಣ್ಯ ಹೀಗೆ ಹೇಳಿದ್ದಾಳೆಯೇ? ನನ್ನ ಸೊಸೆ, ನನ್ನ ಮಗಳಂತಿರುವ ಲಾವಣ್ಯ ಹೀಗೆ ಯೋಚಿಸಿದ್ದಾಳೆಯೇ ಎಂಬ ಆಲೋಚನೆ ಬಂದ ತಕ್ಷಣ ಜಯರಾಮ್ ಅವರ ಹೃದಯ ತಲ್ಲಣಗೊಂಡಿತು. ಇದೇ ಆ ಲಾವಣ್ಯ ಆಗಿದ್ದಳು. ಪ್ರತಿದಿನ ಬೆಳಗ್ಗೆ ಅವರಿಗೆ ಬಿಸಿ ನೀರು ತಂದು ಕೊಡುತ್ತಿದ್ದಳು. ಅವರ ಮೊಣಕಾಲುಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದಳು. ಅತ್ತೆಗಾಗಿ ವಿಶೇಷವಾಗಿ ಶುಂಠಿ ಹಾಕಿದ ಚಹಾ ಮಾಡಿಕೊಡುತ್ತಿದ್ದಳು. ಮಾವನ ಆರೋಗ್ಯಕ್ಕೆ ತಕ್ಕಂತೆ ಖಾರ ಮಸಾಲೆ ಕಡಿಮೆ ಇರುವ ಅಡುಗೆಗಳನ್ನು ಪ್ರತ್ಯೇಕವಾಗಿ ಮಾಡುತ್ತಿದ್ದಳು. ಇಂದು ಅದೇ ಸೊಸೆ ತಮ್ಮನ್ನು ಒಂದು ಜವಾಬ್ದಾರಿ ಮತ್ತು ಭಾರ ಎಂಬ ತಕ್ಕಡಿಯಲ್ಲಿ ತೂಗುತ್ತಿದ್ದಳು. ಪವಿತ್ರ ಅವರು ಏನು ಮಾತನಾಡಲಿಲ್ಲ. ಅವರ ಸ್ವಭಾವವೇ ಹಾಗಿತ್ತು. ಅವರು ತುಂಬ ಕಡಿಮೆ ಮಾತನಾಡುತ್ತಿದ್ದರು. ಆದರೆ ಮನಸ್ಸಿನಲ್ಲಿ ಏನು ಅನಿಸುತ್ತಿತ್ತೋ ಅದನ್ನೆಲ್ಲ ಮೌನವಾಗಿ ತಮ್ಮ ದಿನಚರಿ ಪುಟಗಳಲ್ಲಿ ಬರೆಯುತ್ತಿದ್ದರು. ವರ್ಷಗಳಿಂದ ಆ ಪುಟಗಳೇ ಅವರ ಮನಸ್ಸಿನ ಧ್ವನಿಯಾಗಿ ಮಾರ್ಪಟ್ಟಿದ್ದವು. ಅವರು ಹಾಸಿಗೆಯ ಮೇಲೆ ಕುಳಿತು ಬಹಳ ಹೊತ್ತು ಏನೋ ಬರೆಯುತ್ತಲೇ ಇದ್ದರು. ಮರುದಿನ ಬೆಳಗ್ಗೆ ಆಯಿತು. ಎಂದಿನಂತೆ ಮನೆಯಲ್ಲಿ ಗದ್ದಲ ಶುರುವಾಯಿತು. ಪವಿತ್ರ ಅವರ ಮೊಮ್ಮಗ ಪ್ರಥಮ್ ತನ್ನ ಕೊಠಡಿಯಿಂದ ಹೊರಗೆ ಬಂದು ಜೋರಾಗಿ ತನ್ನ ತಾಯಿಗೆ ಹೇಳಿದ,
ಅಮ್ಮ, ಈ ಪ್ರೀತಿ ಯಾವಾಗಲೂ ನನ್ನ ಓದಿಗೆ ತೊಂದರೆ ಕೊಡುತ್ತಾಳೆ. ಅವಳು ತಾನೇ ಓದುವುದಿಲ್ಲ, ನನ್ನನ್ನು ಓದಲು ಬಿಡುವುದಿಲ್ಲ ಅಂತ. ಅಷ್ಟರಲ್ಲಿ ಪ್ರೀತಿ ಕೂಡ ತಕ್ಷಣ ಹಿಂದಿನಿಂದ ಬಂದು, ಅಮ್ಮ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನನ್ನ ಬೋರ್ಡ್ ಪರೀಕ್ಷೆ ಹತ್ತಿರ ಬಂದಿವೆ. ಇವನೇ ನನಗೆ ನೆಮ್ಮದಿಯಾಗಿ ಓದಲು ಬಿಡುವುದಿಲ್ಲ ಅಂತ ಹೇಳಿದಳು. ಅಣ್ಣ ತಂಗಿಯ ಜಗಳ ಜೋರಾಗತೊಡಗಿತು. ಆಗ ಲಾವಣ್ಯ ಮಧ್ಯೆ ಪ್ರವೇಶಿಸಿ, ಸಾಕು, ನೀವಿಬ್ಬರು ಬೆಳಗ್ಗೆ ಬೆಳಗ್ಗೆ ಶುರು ಮಾಡುತ್ತಿರಲ್ಲ, ಇದು ಮನೆ, ಕುಸ್ತಿಯ ಕಣವಲ್ಲ ಅಂತ ಹೇಳಿದಳು. ನಂತರ ಅವಳು ಪತ್ರಿಕೆ ಓದುತ್ತಿದ್ದ ಲಿಂಗರಾಜ್ ಕಡೆ ತಿರುಗಿ, ರೀ ಕೇಳಿ, ನಿಮ್ಮ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು ಅಂತ ಹೇಳಿದಳು. ಲಿಂಗರಾಜ್ ಪತ್ರಿಕೆಯನ್ನು ಕೆಳಗಿಟ್ಟು, ಏನಾಯಿತು ಅಂತ ಕೇಳಿದ. ಅದಕ್ಕೆ ಲಾವಣ್ಯ, ನಾನು ಯೋಚಿಸುತ್ತಿದ್ದೆ, ಅತ್ತೆ ಮಾವರನ್ನ ಅಭಿಷೇಕ್ ಮತ್ತು ಸುಮಾ ಅವರ ಮನೆಗೆ ಕಳುಹಿಸಿದರೆ ಹೇಗೆ? ನೋಡಿದರೆ ನಮ್ಮ ಮನೆಯಲ್ಲಿ ಕೇವಲ 3 ಕೊಠಡಿಗಳಷ್ಟೇ ಇವೆ. ಮಕ್ಕಳ ಓದು ಕೂಡ ಹೆಚ್ಚಾಗಿದೆ. ಪ್ರಥಮ್ ಮತ್ತು ಪ್ರೀತಿ ಇಬ್ಬರಿಗೂ ಈಗ ಪ್ರತ್ಯೇಕ ಕೊಠಡಿ ಬೇಕಾಗಿದೆ. ಅತ್ತೆ ಮಾವ ಅಲ್ಲಿ ಹೋದರೆ ಮನೆ ಸ್ವಲ್ಪ ವಿಶಾಲವಾಗುತ್ತದೆ. ಮಕ್ಕಳಿಗೂ ತಮ್ಮದೇ ಜಾಗ ಸಿಗುತ್ತದೆ. ಅದರಲ್ಲಿಯೂ ಪ್ರೀತಿಗೆ ಬೋರ್ಡ್ ಪರೀಕ್ಷೆಗಳಿವೆ ಅಂತ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ಲಿಂಗರಾಜ್ನ ಮುಖ ಕ್ಷಣಾರ್ಧದಲ್ಲಿ ಗಂಭೀರವಾಯಿತು. ಆಗ ಅವನು, ಲಾವಣ್ಯ, ಏನು ಮಾತನಾಡುತ್ತಿದ್ದೀಯಾ ನೀನು ಅಂತ ವಿಚಿತ್ರದಿಂದ ಕೇಳಿದ. ಅದಕ್ಕೆ ಲಾವಣ್ಯಳು, ನಾನು ತಪ್ಪೇನು ಹೇಳುತ್ತಿಲ್ಲ ಲಿಂಗರಾಜ್. ಇಷ್ಟು ವರ್ಷಗಳಲ್ಲಿ ಒಮ್ಮೆಯಾದರೂ ನಿಮ್ಮ ತಮ್ಮ ಮತ್ತು ಅವನ ಹೆಂಡತಿ ಅತ್ತೆ ಮಾವನನ್ನ ನಮ್ಮ ಮನೆಗೆ ಕಳುಹಿಸಿ ಎಂದು ಹೇಳಿದ್ದಾರೆಯೇ? 2-3 ವರ್ಷಗಳ ಹಿಂದೆ ಒಮ್ಮೆ ಅತ್ತೆ ಮಾವ ಅವರ ಮನೆಗೆ ಹೋಗಿದ್ದರು. ಆದರೆ ಅವರು 1 ತಿಂಗಳು ಅವರನ್ನು ಇಟ್ಟುಕೊಳ್ಳಲಿಲ್ಲ. ತಿಂಗಳು ತುಂಬುವ ಮುಂಚೆಯೇ ಅವರನ್ನು ಹಿಂದಕ್ಕೆ ಕಳುಹಿಸಿದರು ಅಂತ ಹೇಳಿದಳು. ಈಗ ಲಿಂಗರಾಜ್ ಎದ್ದು ನಿಂತನು. ಅವನ ಧ್ವನಿಯಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಲಾವಣ್ಯ, ನನ್ನ ಮಾತನ್ನು ಚೆನ್ನಾಗಿ ಕೇಳು. ನಾನು ಅಪ್ಪ ಅಮ್ಮನನ್ನ ಎಲ್ಲಿಗೂ ಕಳುಹಿಸುವುದಿಲ್ಲ. ನೀನು ಉಪಹಾರ ತಯಾರಿಸು, ನಾನು ಸ್ನಾನ ಮಾಡಿ ಬರುತ್ತೇನೆ ಅಂದನು. ಲಾವಣ್ಯ ಕೆಲವು ಕ್ಷಣ ಅಲ್ಲೇ ನಿಂತಳು. ಬಹುಶಃ ಇನ್ನೂ ಲಿಂಗರಾಜ್ ಒಪ್ಪಬಹುದು ಎಂಬ ನಿರೀಕ್ಷೆ ಅವಳಲ್ಲಿತ್ತು. ಆದರೆ ಲಿಂಗರಾಜ್ ಸ್ನಾನಕ್ಕೆ ಹೋಗಿಬಿಟ್ಟನು. ಅವನು ಹೋದ ತಕ್ಷಣ ಲಾವಣ್ಯ ಕೋಪದಿಂದ ತಟ್ಟೆಯನ್ನು ಜೋರಾಗಿ ಸಿಂಕ್ ಮೇಲೆ ಇಟ್ಟಳು. ಅಷ್ಟರಲ್ಲಿ ಮಕ್ಕಳ ಜಗಳವೂ ನಿಂತಿತ್ತು. ಸ್ವಲ್ಪ ಹೊತ್ತಿನ ನಂತರ ಪ್ರಥಮ್ ಕಾಲೇಜಿಗೆ ಹೊರಟನು. ಪ್ರೀತಿ ಶಾಲೆಗೆ ಹೋದಳು. ಲಾವಣ್ಯ ಮೌನವಾಗಿ ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಳು. ಲಿಂಗರಾಜ್ ಉಪಹಾರ ಮಾಡಿದನು. ಆದರೆ ಇಬ್ಬರ ಮಧ್ಯೆ ವಿಚಿತ್ರವಾದ ಮೌನ ಆವರಿಸಿತ್ತು. ಸಂಜೆ ಲಿಂಗರಾಜ್ ಮನೆಗೆ ಬಂದ ನಂತರವೂ ಬೆಳಗ್ಗೆ ನಡೆದ ಜಗಳದ ಬಗ್ಗೆ ಒಂದು ಮಾತನ್ನೂ ಆಡಲಿಲ್ಲ. ಆದರೆ ಲಾವಣ್ಯಳ ಮುಖ ನೋಡಿದರೆ ವಿಷಯ ಇನ್ನೂ ಅಲ್ಲಿಯೇ ನಿಂತಿದೆ ಎಂಬುದು ಸ್ಪಷ್ಟವಾಗುತ್ತಿತ್ತು. ಈ ಬಾರಿ ಅವಳು ಯಾವುದೇ ರಾಜಿ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಮನಸ್ಸು ತುಂಬ ಬೇಸರಗೊಂಡಿತ್ತು. ಅವಳು ಮನಸ್ಸಿನಲ್ಲೇ ಗೊಣಗುತ್ತಾ, ಲಿಂಗರಾಜ್ ನನ್ನ ಮಾತನ್ನು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಪ್ರತಿ ಸಲ ಅದೇ ಮಾತನ್ನ ಏಕೆ ಹೇಳುತ್ತಿರುತ್ತಾರೆ? ಇವರ ತಮ್ಮನಿಗೆ ಚೆನ್ನಾಗಿ ನಡೆಯುತ್ತಿರುವ ವ್ಯಾಪಾರವಿದೆ, ಸ್ವಂತ ಕಾರಿದೆ, ದೊಡ್ಡ ಮನೆಯಿದೆ, ಕೆಲಸದವರು ಇದ್ದಾರೆ. ಆದರೂ ಅತ್ತೆ ಮಾವನ ಜವಾಬ್ದಾರಿ ಮಾತ್ರ ನಮ್ಮ ತಲೆ ಮೇಲೆ ಏಕೆ ಎಂದು ಯೋಚಿಸುತ್ತಲೇ ಇದ್ದಳು. ಅವರು ಅತ್ತೆ ಮಾವನನ್ನ ತಮ್ಮ ಬಳಿ ಇಟ್ಟುಕೊಂಡರೆ ನಮಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಆದರೆ ಇಲ್ಲ, ಲಿಂಗರಾಜ್ಗೆ ಆದರ್ಶ ಮಗ ಎಂಬ ಪ್ರಮಾಣ ಪತ್ರ ಬೇಕಲ್ಲ ಅಂದುಕೊಂಡಳು. ಆ ರಾತ್ರಿ ಲಾವಣ್ಯ ತನ್ನನೆಯ ಧ್ವನಿಯಲ್ಲಿ, ರೀ ಲಿಂಗರಾಜ್, ನನಗೆ 10,000 ರೂಪಾಯಿ ಬೇಕು ಅಂತ ಹೇಳಿದಳು. ಲಿಂಗರಾಜ್ ಆಶ್ಚರ್ಯದಿಂದ, ಅಷ್ಟು ಹಣ ಏಕೆ ಬೇಕು ಅಂತ ಕೇಳಿದ. ಅದಕ್ಕೆ ಲಾವಣ್ಯಳು, ಮುಂದಿನ ತಿಂಗಳು ನನ್ನ ಚಿಕ್ಕಪ್ಪನ ಮಗಳ ಮದುವೆ ಇದೆ, ಮರೆತು ಬಿಟ್ಟಿರಾ? ಮಕ್ಕಳಿಗೆ ಬಟ್ಟೆ ತರಬೇಕು, ನನಗೂ ಏನಾದರೂ ತೆಗೆದುಕೊಳ್ಳಬೇಕು, ಮನೆಯವರ ಮುಂದೆ ನಮ್ಮ ಗೌರವವು ಇರಬೇಕಲ್ಲ ಅಂತ ಹೇಳಿದಳು. ಆದರೆ ಅದನ್ನು ಕೇಳಿ ಲಿಂಗರಾಜ್ ಚಿಂತೆಯಲ್ಲಿ ಮುಳುಗಿದನು. ಲಾವಣ್ಯ, ತಿಂಗಳ ಕೊನೆಯ ದಿನಗಳು ನಡೆಯುತ್ತಿವೆ ಎಂಬುದು ನಿನಗೆ ಗೊತ್ತಿದೆ. ಈಗ 1,000 ರೂಪಾಯಿ ಕೂಡ ಹೊಂದಿಸುವುದು ಕಷ್ಟವಾಗಿದೆ. ಮೊನ್ನೆಯಷ್ಟೇ ಅಮ್ಮನ ಔಷಧಿಗಳನ್ನು ತಂದಿದ್ದೇನೆ. ನಾಳೆ ಅಪ್ಪನನ್ನ ಮೂಳೆ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. ಮೊದಲು ಈ ಖರ್ಚುಗಳನ್ನು ನೋಡಿಕೊಳ್ಳೋಣ, ನಂತರ ಮದುವೆಯ ಖರ್ಚಿನ ಬಗ್ಗೆ ಯೋಚಿಸೋಣ ಅಂತ ಲಿಂಗರಾಜ್ ಹೇಳಿದಾಗ ಲಾವಣ್ಯಳ ಮುಖ ತಕ್ಷಣ ಕೋಪದಿಂದ ಕೆಂಪಾಯಿತು. ಇದೊಂದೇ ಕೇಳುವುದು ಬಾಕಿ ಇದ್ದಿತು. ನಿಮಗೆ ಅಮ್ಮ ಅಪ್ಪನನ್ನ ಬಿಟ್ಟರೆ ಬೇರೆ ಯಾರೂ ಕಾಣುವುದೇ ಇಲ್ಲ. ನಾವು ನಿಮ್ಮ ಪಾಲಿಗೆ ಏನೂ ಅಲ್ಲ. ಎಷ್ಟು ಬಾರಿ ಹೇಳಿದ್ದೇನೆ, ಅವರನ್ನ ಅಭಿಷೇಕ್ ಮನೆಗೆ ಕಳುಹಿಸಿದರೆ ಈ ಎಲ್ಲ ತೊಂದರೆಗಳು ಕಡಿಮೆಯಾಗುತ್ತವೆ ಅಂತ. ಅವರ ಬಳಿ ಹಣದ ಕೊರತೆ ಏನೂ ಇಲ್ಲ. ಸ್ವಲ್ಪ ಖರ್ಚು ಮಾಡಿದರೆ ಏನೂ ಆಗುತ್ತದೆ? ನಮ್ಮ ಮನೆಯ ಖರ್ಚುಗಳೇ ಸರಿಯಾಗಿ ನಡೆಯುತ್ತಿಲ್ಲ. ಪ್ರೀತಿಯ ಫೀಸ್, ಪ್ರಥಮ್ನ ಓದು, ಮುಂದೆ ಇನ್ನೂ ಎಷ್ಟೋ ಖರ್ಚುಗಳು ಬರಲಿವೆ. ಸ್ವಲ್ಪ ನಿಂತು ಮತ್ತೆ ಅವಳು, ಒಂದು ಕೆಲಸ ಮಾಡಿ, ನಿಮ್ಮ ಸಂಬಳದಿಂದ ಜೀವನ ಸಾಗುತ್ತಿಲ್ಲ ಅಂದರೆ ಯಾವುದಾದರೂ ವ್ಯಾಪಾರ ಶುರು ಮಾಡಿ ಅಂತ ಹೇಳಿದಳು. ಲಿಂಗರಾಜ್ ಶಾಂತವಾಗಿ ಉತ್ತರಿಸಿದನು. ಲಾವಣ್ಯ, ವ್ಯಾಪಾರ ನಡೆಸುವುದು ಅಷ್ಟು ಸುಲಭವಲ್ಲ. ಈಗ ಬರುತ್ತಿರುವ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಏನೋ 1-2 ದಿನದಲ್ಲಿ ನನಗೆ ಬಡ್ತಿ ಸಿಕ್ಕರೆ ಎಲ್ಲ ಸಮಸ್ಯೆಗಳು ಸರಿಯಾಗಬಹುದು ಅಂತ. ಲಾವಣ್ಯ ವ್ಯಂಗ್ಯವಾದ ಧ್ವನಿಯಲ್ಲಿ, ಹೌದು ಹೌದು, ನಿಮಗೆ ಬಡ್ತಿ ಸಿಕ್ಕಿತು, ನಮ್ಮ ಎಲ್ಲ ಸಮಸ್ಯೆಗಳು ಮುಗಿದವು. ಕಳೆದ 3 ವರ್ಷಗಳಿಂದ ಇದೇ ಮಾತನ್ನ ಕೇಳುತ್ತಲೇ ಇದ್ದೇನೆ ಅಂತ ಹೇಳಿದಳು. ಅಷ್ಟರಲ್ಲಿ ಪ್ರೀತಿ ಕೊಠಡಿಗೆ ಬಂದು, ಅಪ್ಪ, ನಾಳೆ ನನ್ನ ಕಂಪ್ಯೂಟರ್ ಕೋರ್ಸ್ಗೆ ಫೀಸ್ ಕಟ್ಟಬೇಕು. ಈಗಾಗಲೇ 1 ತಿಂಗಳು ತಡವಾಗಿದೆ, ದಯವಿಟ್ಟು ಈ ಸಲವಾದರೂ ಕಟ್ಟಿಸಿ ಅಂತ ಹೇಳಿದಳು.
ಲಿಂಗರಾಜ್ ತಲೆ ಹಿಡಿದುಕೊಂಡು, ಮಗಳೇ, ಅಷ್ಟು ಹಣವನ್ನು ಎಲ್ಲಿಂದ ತರುವುದು? ಮನೆಯ ಖರ್ಚಿನಲ್ಲಿಯೇ ಎಲ್ಲ ಮುಗಿದು ಹೋಗುತ್ತದೆ. ಅಮ್ಮ ಅಪ್ಪನ ಔಷಧಿ, ಈಗ ನಿನ್ನ ಫೀಸ್. ನಾನು ಒಬ್ಬನೇ ಮನುಷ್ಯ, ಎಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಲಿ ಅಂತ ಹೇಳಿದನು. ಪ್ರೀತಿಯ ಮುಖ ಮಂಕಾಯಿತು. ಆದರೆ ಲಾವಣ್ಯಳ ಕೋಪ ಮಾತ್ರ ಇನ್ನೂ ಹೆಚ್ಚಾಗುತ್ತಿತ್ತು. ಹೌದು, ಹೀಗೆಯೇ ಮಾಡಿ. ಯಾವಾಗಲೂ ಅಮ್ಮ ಅಪ್ಪನ ವಿಷಯವನ್ನೇ ಹೇಳುತ್ತೀರಿ. ನಾವು ನಿಮ್ಮ ಪಾಲಿಗೆ ಯಾರೂ ಅಲ್ಲ. ಅವರನ್ನು ಅಭಿಷೇಕ್ ಮನೆಗೆ ಕಳುಹಿಸಿದರೆ ಅರ್ಧ ಹೊರೆ ತಾನಾಗಿಯೇ ಕಡಿಮೆಯಾಗುತ್ತದೆ ಅಂತ ಹೇಳಿದಳು. ಇದನ್ನು ಕೇಳಿದ ಲಿಂಗರಾಜ್ ಕೋಪದಿಂದ ಲಾವಣ್ಯಳ ಕಡೆ ನೋಡಿ, ಲಾವಣ್ಯ, ನೀನು ಮಾತನಾಡುವ ವಿಧಾನ ಇದೇನಾ ಅಂದನು. ಲಾವಣ್ಯ ಕೋಪದಿಂದಲೇ, ಹಾಗಾದರೆ ನಾನು ಏನು ಮಾಡಲಿ? ಪ್ರತಿ ಸಲ ಅದೇ ಕತೆ. ಅಮ್ಮನಿಗೆ ಔಷಧಿ, ಅಪ್ಪನಿಗೆ ಡಾಕ್ಟರ್, ನಂತರ ನಮ್ಮ ಅಗತ್ಯಗಳು, ಮಕ್ಕಳ ಓದು. ಲಿಂಗರಾಜ್, ನನಗೂ ಒಂದು ಜೀವನ ಇದೆ. ನಾನು ಕೇವಲ ಸೇವೆ ಮಾಡಲು ಮಾತ್ರ ಹುಟ್ಟಿದ್ದೇನಾ ಅಂತ ಉತ್ತರಿಸಿದಳು. ಲಿಂಗರಾಜ್ ಮೌನವಾಗಿ ಬಿಟ್ಟ. ಅವನ ಕಣ್ಣಲ್ಲಿ ವಿಚಿತ್ರವಾದ ಅಶಾಂತಿ ಕಾಣಿಸುತ್ತಿತ್ತು. ಅವನು ಮನಸ್ಸಿನಲ್ಲಿಯೇ ಯೋಚಿಸಿದ, ಲಾವಣ್ಯ ಹೇಳುವುದು ಒಂದು ರೀತಿಯಲ್ಲಿ ಸತ್ಯವೇ. ನಾನು ಎಷ್ಟು ನಿಭಾಯಿಸಲಿ? ಮನೆಯ ಎಲ್ಲ ಜವಾಬ್ದಾರಿಯೂ ನನ್ನ ಹೆಗಲ ಮೇಲೆಯೇ ಇದೆ. ಅಭಿಷೇಕ್ ಮಾತ್ರ ಎಲ್ಲವನ್ನ ಮರೆತವನಂತೆ ಇದ್ದಾನೆ. ಅವನು ಇಷ್ಟೊಂದು ನಿರ್ಲಕ್ಷ್ಯನಾಗಿದ್ದಾನೆಯೇ? ಅವನಿಗೆ ತನ್ನ ಅಪ್ಪ ಅಮ್ಮ ಕೂಡ ಕಾಣುವುದಿಲ್ಲವೇ? ಈ ಯೋಚನೆಗಳಿಂದ ಅವನ ಮನಸ್ಸು ತುಂಬ ಭಾರವಾಯಿತು. ಮರುದಿನ ಬೆಳಗ್ಗೆ ಎದ್ದಾಗಲೂ ಹಿಂದಿನ ರಾತ್ರಿ ನಡೆದ ಮಾತುಗಳೇ ಅವನ ಮನಸ್ಸಿನಲ್ಲಿ ಸುತ್ತುತ್ತಿದ್ದವು. ಸ್ವಲ್ಪ ಯೋಚಿಸಿ ಜೇಬಿನಿಂದ ಮೊಬೈಲ್ ತೆಗೆದು ತನ್ನ ತಮ್ಮ ಅಭಿಷೇಕ್ಗೆ ಕರೆ ಮಾಡಿದ. ಫೋನ್ ಗಂಟೆ ಹೊಡೆಯಿತು. ಅತ್ತ ಕಡೆಯಿಂದ ಅಭಿಷೇಕ್ ಧ್ವನಿ ಕೇಳಿಸಿತು. ಹಲೋ ಅಣ್ಣ, ಎಲ್ಲವೂ ಚೆನ್ನಾಗಿದೆಯಾ ಅಂತ. ಲಿಂಗರಾಜ್ ಬಲವಂತವಾಗಿ ಮುಖದಲ್ಲಿ ಸಣ್ಣ ನಗುವನ್ನು ಮೂಡಿಸಿಕೊಂಡು, ಹೌದು ಅಭಿ, ಎಲ್ಲವೂ ಚೆನ್ನಾಗಿದೆ. ನೀನು ಹೇಳು, ಕೆಲಸ ಹೇಗೆ ನಡೆಯುತ್ತಿದೆ ಅಂತ ಕೇಳಿದ. ಅದಕ್ಕೆ ಅಭಿಷೇಕ್, ಚೆನ್ನಾಗಿದೆ ಅಣ್ಣ, ಎಂದಿನಂತೆ ಕೆಲಸದ ಓಡಾಟ. ಈ ದಿನಗಳಲ್ಲಿ ಇನ್ನೂ ಹೆಚ್ಚು ಸ್ವಲ್ಪ ಬ್ಯುಸಿಯಾಗಿದ್ದೇನೆ. ಒಂದು ದೊಡ್ಡ ಪ್ರಾಜೆಕ್ಟ್ ಕೈಯಲ್ಲಿದೆ ಅಂತ ಉತ್ತರಿಸಿದ. ಸರಿ, ಒಳ್ಳೆಯದು ಅಂತ ಹೇಳಿ ಲಿಂಗರಾಜ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ನಿಧಾನ ಧ್ವನಿಯಲ್ಲಿ, ಅಭಿಷೇಕ್, ನಿಜ ಹೇಳಬೇಕೆಂದರೆ ಅಮ್ಮ ಅಪ್ಪನ ಬಗ್ಗೆ ಮಾತನಾಡಬೇಕಿತ್ತು ಅಂತ ಹೇಳಿದ. ಲಾವಣ್ಯ ಅಷ್ಟರಲ್ಲೇ ಚಹಾ ಕಪ್ ಹಿಡಿದು ಪಕ್ಕದಲ್ಲೇ ನಿಂತಿದ್ದಳು. ಅವಳು ಲಿಂಗರಾಜ್ ಮಾತನಾಡುವ ಪ್ರತಿಯೊಂದು ಮಾತನ್ನು ತುಂಬಾ ಗಮನದಿಂದ ಕೇಳುತ್ತಿದ್ದಳು. ಲಿಂಗರಾಜ್ ತನ್ನ ಧ್ವನಿಯನ್ನ ಸಮತೋಲನದಲ್ಲೇ ಇಟ್ಟುಕೊಂಡು, ಅಮ್ಮ ಆಗಾಗ ನಿನ್ನ ಹೆಸರನ್ನೇ ಹೇಳುತ್ತಿರುತ್ತಾಳೆ. ಅಪ್ಪ ಕೂಡ ಅಭಿಷೇಕ್ನ ಧ್ವನಿ ಕೇಳಿ ಎಷ್ಟೋ ದಿನಗಳಾಯಿತು ಎಂದು ಹೇಳುತ್ತಿರುತ್ತಾರೆ. ಅದರ ಜೊತೆಗೆ ಲಾವಣ್ಯಳ ತವರು ಮನೆಯಲ್ಲಿ ಮದುವೆಯೂ ಇದೆ. ನಾವು ಅಲ್ಲಿಗೆ ಹೋಗಲೇಬೇಕು. ಅಂತಹ ಸಮಯದಲ್ಲಿ ನೀನು ಅಮ್ಮ ಅಪ್ಪನನ್ನ ಸ್ವಲ್ಪ ದಿನ ನಿನ್ನ ಮನೆಗೆ ಕರೆದುಕೊಂಡು ಹೋದರೆ ಅವರಿಗೂ ಕೂಡ ಸಂತೋಷವಾಗುತ್ತದೆ. ನಿನ್ನ ಮನೆಯು ದೊಡ್ಡದಿದೆ, ವಿಶಾಲವಾಗಿದೆ. ಅವರಿಗೂ ಕೂಡ ಸ್ವಲ್ಪ ವಾತಾವರಣ ಬದಲಾದಂತಾಗುತ್ತದೆ ಅಂತ ಹೇಳಿದ. ಅಭಿಷೇಕ್ ಎಲ್ಲ ಮಾತನ್ನ ಶಾಂತವಾಗಿ ಕೇಳಿದ. ಆದರೆ ಸ್ವಲ್ಪ ಯೋಚಿಸಿ ಉತ್ತರಿಸಿದನು. ಅಣ್ಣ ನೋಡು, ನಾನು ಸಂಪೂರ್ಣವಾಗಿ ಬೇಡ ಎಂದು ಹೇಳುತ್ತಿಲ್ಲ. ಆದರೆ ವಿಷಯ ಏನೆಂದರೆ, ನಮ್ಮ ಕೆಲಸದವ ಶ್ಯಾಮು ಊರಿಗೆ ಹೋಗಿದ್ದಾನೆ. ಅವನು ಇಲ್ಲದಿರುವುದರಿಂದ ಸುಮಾ ಒಬ್ಬಳಿಂದ ಅಮ್ಮ ಅಪ್ಪನನ್ನ ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲ. ಅವರಿಗೆ ಔಷಧಿ, ಊಟ ತಿಂಡಿ ಎಲ್ಲವೂ ಸರಿಯಾದ ಸಮಯಕ್ಕೆ ಕೊಡಬೇಕು ಅನ್ನುವಷ್ಟರಲ್ಲಿ ಲಿಂಗರಾಜ್ ಏನೋ ಹೇಳಲು ಬಾಯಿ ತೆರೆದನು. ಆದರೆ ಅಭಿಷೇಕ್ ತನ್ನ ಮಾತು ಮುಂದುವರೆಸಿದನು. ಇನ್ನು ಕೇವಲ 3-4 ದಿನಗಳ ಮಾತು ಅಣ್ಣ. ಶ್ಯಾಮು ಊರಿನಿಂದ ಹಿಂತಿರುಗಿದ ಕೂಡಲೇ ನೀವು ಅಮ್ಮ ಅಪ್ಪನನ್ನು ನಮ್ಮ ಮನೆಗೆ ಕರೆತಂದು ಬಿಡಿ. ಅವರನ್ನ ಕರೆದುಕೊಳ್ಳಲು ನಾನು ಬರಲು ಆಗುವುದಿಲ್ಲ. ವ್ಯಾಪಾರದಲ್ಲಿ ಅಷ್ಟೊಂದು ಸಮಯವೇ ಸಿಗುತ್ತಿಲ್ಲ ಅಂತ ಹೇಳಿದನು. ಅದಕ್ಕೆ ಲಿಂಗರಾಜನು, ಸರಿ, ಹಾಗಾದರೆ ನೀನು ನನಗೆ ತಿಳಿಸು, ಆಗ ನಾನು ಅವರನ್ನು ಬಿಡಲು ಬರುತ್ತೇನೆ ಅಂತ ಹೇಳಿದನು. ಅದಕ್ಕೆ ಅಭಿಷೇಕನು, ಹೌದು ಅಣ್ಣ, ಅದೇ ಸರಿ. ಈಗ ಫೋನ್ ಇಡುತ್ತೇನೆ, ಒಬ್ಬ ಕ್ಲೈಂಟ್ನ ಕರೆ ಬರುತ್ತಿದೆ ಎಂದು ಹೇಳಿ ಅಭಿಷೇಕ್ ಕರೆ ಕಡಿತಗೊಳಿಸಿದನು. ಫೋನ್ ಕಟ್ಟಾದ ತಕ್ಷಣ ಲಾವಣ್ಯ ಕೊಠಡಿಗೆ ಬಂದಳು. ಅವಳ ಮುಖದಲ್ಲಿ ತೃಪ್ತಿಯ ನಗು ಕಾಣಿಸುತ್ತಿತ್ತು. ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯ ಈಗ ನೆರವೇರುವಂತೆ ಅವಳಿಗೆ ಅನಿಸುತ್ತಿತ್ತು. ಆಗ ಅವಳು, ಅಭಿ ಏನು ಹೇಳಿದ ಅಂತ ಕೇಳಿದಳು. ಅದಕ್ಕೆ ಲಿಂಗರಾಜನು, ಅವರ ಕೆಲಸದವ ಈಗ ಇಲ್ಲವಂತೆ, ಇನ್ನು 3-4 ದಿನಗಳಲ್ಲಿ ಬರುತ್ತಾನಂತೆ. ನಂತರ ನಾನು ಅಮ್ಮ ಅಪ್ಪನನ್ನ ಅವರ ಮನೆಗೆ ಬಿಟ್ಟು ಬರುತ್ತೇನೆ ಅಂತ ಉತ್ತರಿಸಿದನು. ಇದನ್ನು ಕೇಳುತ್ತಿದ್ದಂತೆ ಲಾವಣ್ಯಳ ಮುಖದಲ್ಲಿ ನಗು ಮೂಡಿತು. ನೋಡಿದಿರಾ, ನಾನು ಮೊದಲೇ ಹೇಳಿದ್ದೆ ಅಲ್ಲವಾ, ಅಭಿ ಒಪ್ಪಿಕೊಳ್ಳುತ್ತಾನೆ ಎಂದು ಅಂತ ಹೇಳಿದಳು. ಅದೇ ಸಮಯದಲ್ಲಿ ಪಕ್ಕದ ಕೊಠಡಿಯಲ್ಲಿ ಕುಳಿತಿದ್ದ ಪ್ರೀತಿ ಮತ್ತು ಪ್ರಥಮ್ ಈ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದರು. ಪ್ರಥಮ್ ಸಂತೋಷದಿಂದ ಕೈ ಎತ್ತಿ, ಇನ್ನು ನನಗೆ ಸಂಪೂರ್ಣ ಕೊಠಡಿ ಸಿಗುತ್ತದೆ ಅಂತ ಹೇಳಿದನು. ಪ್ರೀತಿ ನಗುತ್ತಾ ಅವನ ಬಾಯಿಯನ್ನ ಮುಚ್ಚಿ, ಮೌನವಾಗಿರು ಹುಚ್ಚ, ಯಾರಾದರೂ ಕೇಳಿದರೆ ಅಂತ ಹೇಳಿದಳು. ನಂತರ ಸ್ವಲ್ಪ ನಿಂತು, ಇನ್ನು ನಾನು ಚೆನ್ನಾಗಿ ಓದಬಹುದು. ಅಜ್ಜ ಅಜ್ಜಿ ಹೋದ ಮೇಲೆ ಶಾಂತಿಯಾಗಿ ಓದಿಗೆ ಗಮನ ಕೊಡಬಹುದು. ಅವರು ಹಿಂತಿರುಗುವಷ್ಟರಲ್ಲಿ ನನ್ನ ಬೋರ್ಡ್ ಪರೀಕ್ಷೆಗಳು ಮುಗಿದು ಹೋಗಿರುತ್ತವೆ ಅಂತ ಹೇಳಿದಳು. ಇಬ್ಬರು ಮಾತನಾಡುತ್ತಾ ನಗುತ್ತಾ ಕೊಠಡಿಯಿಂದ ಹೊರಬಂದರು. ಆದರೆ ಅಷ್ಟರಲ್ಲಿ ಲಾವಣ್ಯಳ ಮಾತುಗಳು ಅವರ ಕಿವಿಗೆ ಬಿದ್ದವು. ಅವಳು ಅವರ ತಂದೆಗೆ ಹೇಳುತ್ತಿದ್ದಳು, ನೀವು ಅತ್ತೆ ಮಾವನನ್ನ ಅಭಿಷೇಕ್ ಮನೆಗೆ ಬಿಟ್ಟು ಬಂದ ಮೇಲೆ ಅವರನ್ನ ಮತ್ತೆ ಕರೆದುಕೊಂಡು ಬರುವ ಮಾತನ್ನೇ ಆಡಬೇಡಿ. ಇಷ್ಟು ವರ್ಷಗಳಿಂದ ಅವರ ಜವಾಬ್ದಾರಿಯನ್ನ ನಾವು ಹೊತ್ತಿದ್ದೇವೆ. ಈಗ ಅವರ ಸರದಿ ಅಂತ.
ಈ ಮಾತು ಕೇಳಿದ ತಕ್ಷಣ ಪ್ರೀತಿ ಮತ್ತು ಪ್ರಥಮ್ ಅಲ್ಲೇ ನಿಂತು ಬಿಟ್ಟರು. ಇಬ್ಬರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರ ನೋಡಿಕೊಂಡರು. ಪ್ರಥಮ್ ನಿಧಾನ ಧ್ವನಿಯಲ್ಲಿ, ಅಂದರೆ ಅಜ್ಜ ಅಜ್ಜಿ ಇನ್ನು ಯಾವಾಗಲೂ ಅಲ್ಲೇ ಇರುತ್ತಾರಾ ಅಂತ ಕೇಳಿದನು. ಅದನ್ನು ಕೇಳಿ ಪ್ರೀತಿಯ ಮುಖ ಮಂಕವಾಯಿತು. ಅವಳು ದುಃಖದಿಂದ, ಅಜ್ಜ ಅಜ್ಜಿಗೆ ಅಲ್ಲಿ ಎಂದಿಗೂ ಮನಸ್ಸು ನೆಲೆಸುವುದಿಲ್ಲ. ನನಗೆ ನೆನಪಿದೆ, ಹಿಂದಿನ ಸಲ ಅವರು ಅಲ್ಲಿಗೆ ಹೋಗಿ ಬಂದಾಗ ನನಗೆ ಹೇಳಿದ್ದರು, ಅಲ್ಲಿ ಹೋದರೆ ಮನಸ್ಸಿಗೆ ತುಂಬ ಆತಂಕವಾಗುತ್ತದೆ, ಎಲ್ಲವೂ ಅಪರಿಚಿತವಾಗಿರುವಂತೆ ಅನಿಸುತ್ತದೆ ಅಂತ ಹೇಳಿದಳು. ಇದೀಗ ಇಬ್ಬರ ಮಕ್ಕಳ ಮುಖದಲ್ಲಿದ್ದ ಸಂತೋಷ ಸಂಪೂರ್ಣವಾಗಿ ಮಾಯವಾಗಿತ್ತು. ಅಜ್ಜ ಅಜ್ಜಿಯ ಬಗ್ಗೆ ಯೋಚಿಸಿದಂತೆ ಅವರ ಮನಸ್ಸು ಭಾರವಾಗತೊಡಗಿತು. ಅತ್ತ ಲಿಂಗರಾಜ್ ನಿಧಾನವಾಗಿ ಅಮ್ಮ ಅಪ್ಪನ ಕೊಠಡಿಯ ಕಡೆ ನಡೆಯತೊಡಗಿದನು. ಆದರೆ ಅವನ ಮನಸ್ಸು ತುಂಬ ಭಾರವಾಗಿತ್ತು. ಈ ವಿಷಯ ಅಮ್ಮ ಅಪ್ಪನಿಗೆ ತುಂಬ ನೋವು ಕೊಡುತ್ತದೆ ಎಂಬುದು ಅವನಿಗೆ ಗೊತ್ತಿತ್ತು. ಆದರೆ ತಾನು ಪರಿಸ್ಥಿತಿಯ ಮುಂದೆ ಅಸಹಾಯಕನಾಗಿದ್ದನು. ಒಳಗಿನಿಂದ ಪವಿತ್ರ ಅವರ ಕೆಮ್ಮಿನ ಶಬ್ದ ಕೇಳಿಸುತ್ತಿತ್ತು. ಲಿಂಗರಾಜ್ ಕೊಠಡಿಯೊಳಗೆ ಪ್ರವೇಶಿಸಿದ ತಕ್ಷಣ ಎಂದಿನಂತೆ ನಗಲು ಪ್ರಯತ್ನಿಸಿದನು. ಮೊದಲು ಸಾಮಾನ್ಯವಾಗಿ ಮಾತನಾಡಿದನು. ಅಮ್ಮ, ಆರೋಗ್ಯ ಹೇಗಿದೆ? ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳುತ್ತಿದ್ದೀರಲ್ಲವೇ ಅಂತ. ಪವಿತ್ರ ಅವರು ನಿಧಾನವಾಗಿ ತಲೆ ಆಡಿಸಿ, ಹೌದು ಮಗನೇ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದರು. ಲಿಂಗರಾಜ್ ದೀರ್ಘ ನಿಟ್ಟುಸಿರು ಬಿಟ್ಟನು. ಅವನ ಗಂಟಲು ಒಣಗಿದಂತಾಯಿತು. ಆದರೆ ಇನ್ನೂ ಈ ವಿಷಯವನ್ನು ಮುಂದೂಡುವುದು ಸಾಧ್ಯವಿರಲಿಲ್ಲ. ಅವನು ನಿಧಾನ ಧ್ವನಿಯಲ್ಲಿ, ಅಮ್ಮ, ಅಪ್ಪ, ನಾನು ಈಗಷ್ಟೇ ಅಭಿ ಜೊತೆ ಮಾತನಾಡಿ ಬರುತ್ತಿದ್ದೇನೆ. ನೀವು ಇಬ್ಬರು ಕೆಲವು ದಿನ ಅವನ ಜೊತೆ ಇರಬೇಕೆಂದು ಅವನು ಹೇಳಿದ್ದಾನೆ. ನಾನು ಕೂಡ ಸರಿ ಎಂದಿದ್ದೇನೆ. 2-3 ದಿನಗಳಲ್ಲಿ ನಿಮ್ಮನ್ನು ಅವನ ಮನೆಗೆ ಬಿಟ್ಟು ಬರುತ್ತೇನೆ ಅಂತ ಹೇಳಿದನು. ಈ ಮಾತು ಕೇಳುತ್ತಿದ್ದಂತೆ ಕೊಠಡಿಯಲ್ಲಿ ಗಾಢವಾದ ಮೌನ ಆವರಿಸಿತು. ಸಮಯವೇ ಕೆಲ ಕ್ಷಣಗಳ ಕಾಲ ನಿಂತಂತಾಗಿತ್ತು. ಜೈರಾಮ್ ಅವರು ತಮ್ಮ ಕನ್ನಡಕವನ್ನು ತೆಗೆದು ನಿಧಾನವಾಗಿ ಒರೆಸುತ್ತಾ, ಮಗನೇ, ನಮ್ಮನ್ನು ಎಷ್ಟು ದಿನಗಳಿಗಾಗಿ ಅಲ್ಲಿ ಕಳಿಸುತ್ತಿದ್ದೀಯಾ ಅಂತ ಕೇಳಿದರು. ಲಿಂಗರಾಜ್ ಅವರ ಕಣ್ಣನ್ನು ನೋಡಲು ಸಾಧ್ಯವಾಗದೆ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿಕೊಂಡು ನಿಧಾನ ಸ್ವರದಲ್ಲಿ, 2-3 ದಿನಗಳಲ್ಲಿ ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಬರುತ್ತೇನೆ. ನಂತರ ಸಮಯ ಹೇಗಿರುತ್ತದೆಯೋ ಅದರಂತೆ ಮುಂದೆ ನೋಡೋಣ ಅಂತ ಹೇಳಿದನು. ಪವಿತ್ರ ಅವರು ಏನೂ ಮಾತನಾಡಲು ಪ್ರಯತ್ನಿಸಿದರು. ಆದರೆ ಮಾತುಗಳು ಗಂಟಲಲ್ಲೇ ನಿಂತು ಹೋದವು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು. ಅಷ್ಟರಲ್ಲಿ ಲಿಂಗರಾಜ್ ಬಲವಂತವಾಗಿ ಒಂದು ಸಣ್ಣ ನಗುವನ್ನು ಮುಖದಲ್ಲಿ ತಂದುಕೊಂಡು, ನೀವು ಇಬ್ಬರು ಚಿಂತೆ ಮಾಡಬೇಡಿ, ಅಭಿ ಮನೆಯಲ್ಲಿ ಆರಾಮವಾಗಿ ಇರುತ್ತೀರಿ, ಅಲ್ಲಿ ಕೆಲಸದವನು ಇದ್ದಾನೆ ಅಂತ ಹೇಳಿದನು. ಆದರೆ ಆ ಇಬ್ಬರು ವೃದ್ಧರು ಮೌನವಾಗಿಯೇ ಕುಳಿತಿದ್ದರು. ಅವರ ಮೌನ ಲಿಂಗರಾಜ್ಗೆ ತುಂಬ ಅಸಹಜವಾಗುತ್ತಿತ್ತು. ಕೊನೆಗೆ ಅವನು ಎದ್ದು ನಿಂತು, ನಾನು ಸ್ವಲ್ಪ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ನಿಧಾನವಾಗಿ ಕೊಠಡಿಯಿಂದ ಹೊರಗೆ ಹೋದನು. ಪವಿತ್ರ ಮತ್ತು ಜಯರಾಮ್ ಅವರ ಮನಸ್ಸಿನಲ್ಲಿ ಭಾರಿ ಬಿರುಗಾಳಿ ಎದ್ದಿತ್ತು. ಆದರೆ ಅವರ ಮುಖ ಮಾತ್ರ ಸಂಪೂರ್ಣ ಶಾಂತವಾಗಿತ್ತು. ಬಹುಶಃ ವಯಸ್ಸು ಕಲಿಸುವ ದೊಡ್ಡ ಪಾಠವೇ ಅದಾಗಿತ್ತು. ಒಳಗಿನಿಂದ ಮನಸ್ಸು ಸುಟ್ಟು ಬೂದಿಯಾದರೂ ಮುಖದ ಮೇಲಿರುವ ಶಾಂತತೆಯನ್ನು ನೋಡಿ ಯಾರಿಗೂ ಅದರ ನೋವು ಅರ್ಥವಾಗುವುದಿಲ್ಲ. ಇಬ್ಬರು ಸ್ವಲ್ಪ ಹೊತ್ತು ಗೋಡೆಯ ಮೇಲಿದ್ದ ಒಂದು ಹಳೆಯ ಕುಟುಂಬದ ಛಾಯಾಚಿತ್ರವನ್ನು ನೋಡುತ್ತಾ ಕುಳಿತಿದ್ದರು. ಆ ಚಿತ್ರದಲ್ಲಿ ಇಬ್ಬರು ಮಕ್ಕಳು ನಗುತ್ತಾ ಅಕ್ಕಪಕ್ಕದಲ್ಲಿ ನಿಂತಿದ್ದರು. ಇಬ್ಬರು ಸೊಸೆಯರು ಒಬ್ಬರ ಪಕ್ಕದಲ್ಲಿ ಒಬ್ಬರು ನಿಂತಿದ್ದರು. ಮಧ್ಯದಲ್ಲಿ ತಾವು ಇಬ್ಬರು ನಿಂತಿದ್ದರು. ಒಮ್ಮೆ ತುಂಬ ಆತ್ಮೀಯವಾಗಿ ಕಾಣುತ್ತಿದ್ದ ಆ ಚಿತ್ರ ಈಗ ಅವರಿಗೆ ಅಪರಿಚಿತವಾಗಿ ಕಾಣತೊಡಗಿತು. ಸ್ವಲ್ಪ ಹೊತ್ತಿನ ನಂತರ ಜೈರಾಮ್ ಅವರು ನಿಧಾನ ಧ್ವನಿಯಲ್ಲಿ, ಪವಿತ್ರ, ಇಲ್ಲಿ ಯಾರ ತಪ್ಪೂ ಇಲ್ಲ, ಬಹುಶಃ ಕಾಲವೇ ಹೀಗಾಗಿದೆ, ಮಕ್ಕಳಿಗೂ ಅವರವರ ಅನಿವಾರ್ಯತೆಗಳಿವೆ ಅಂತ ಹೇಳಿದರು. ಅದೇ ಸಂಜೆ ಲಾವಣ್ಯ ಅತ್ತೆ ಮಾವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದ್ದಳು. ಸಾಮಾನ್ಯವಾಗಿ ಅವಳು ಅವರ ಇಷ್ಟ ಕಷ್ಟಗಳನ್ನು ಗಮನಿಸುತ್ತಿದ್ದಳು. ಆದರೆ ಇಂದು ಅವಳ ಕಾಳಜಿ ಇನ್ನೂ ಹೆಚ್ಚಾಗುತ್ತಿತ್ತು. ಬಹುಶಃ ಅಭಿಷೇಕ್ ಮನೆಗೆ ಹೋದ ನಂತರ ಅವರಿಗೆ ಇಂತಹ ಊಟ ಸಿಗದೇ ಇರಬಹುದು ಎಂದು ಅವಳ ಮನಸ್ಸಿನಲ್ಲಿ ಅನಿಸಿರಬಹುದು. ಲಾವಣ್ಯಳ ಸ್ವಭಾವ ಕೆಟ್ಟದ್ದಾಗಿರಲಿಲ್ಲ. ಆದರೆ ಕಾಲ ಮತ್ತು ಪರಿಸ್ಥಿತಿಗಳು ಅವಳನ್ನು ಸ್ವಲ್ಪ ಸ್ವಾರ್ಥಿ ಆಗುವಂತೆ ಮಾಡಿದ್ದವು. ತನ್ನ ಮೈದುನನ ಹೆಂಡತಿ ಸುಮಾಳ ಸ್ವಭಾವ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಅವರು ಇಲ್ಲಿ ಇರುವವರೆಗೂ ಅವರಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡಿಕೊಡಬೇಕು ಎಂದು ಅವಳು ನಿರ್ಧರಿಸಿದ್ದಳು. ಪವಿತ್ರ ಮತ್ತು ಜಯರಾಮ್ ಅವರು ಊಟಕ್ಕೆ ಕುಳಿತಾಗ ತಮ್ಮ ಮೆಚ್ಚಿನ ತಿನಿಸುಗಳನ್ನು ಕಂಡರು. ಆ ಕ್ಷಣದಲ್ಲಿ ಪವಿತ್ರ ಅವರ ಮನಸ್ಸಿನಲ್ಲಿ ಒಂದು ವಿಚಿತ್ರ ಆಲೋಚನೆ ಮೂಡಿತು. ಕುರಿಯನ್ನು ಬಲಿ ಕೊಡುವ ಮೊದಲು ಅದಕ್ಕೆ ಚೆನ್ನಾಗಿ ಊಟ ತಿಂಡಿ ಕೊಡುತ್ತಾರೆ, ನಮ್ಮ ಜೊತೆ ಕೂಡ ಅದೇ ನಡೆಯುತ್ತಿದೆಯೇ ಅಂತ. ಜಯರಾಮ್ ಅವರು ಊಟವನ್ನು ನೋಡಿ, ಲಾವಣ್ಯ ಮಗಳೇ, ಇಷ್ಟೊಂದು ಪದಾರ್ಥಗಳನ್ನು ಏಕೆ ಮಾಡಿದ್ದೀಯಾ ಅಂತ ಕೇಳಿದರು. ಲಾವಣ್ಯ ಮೃದುವಾಗಿ ನಗುತ್ತಾ, ಏನಿಲ್ಲ ಮಾವಯ್ಯ, ಮನಸ್ಸಾಯಿತು, ನೀವು ತಿನ್ನಿ, ವಿಶೇಷವಾಗಿ ನಿಮಗಾಗಿಯೇ ಮಾಡಿದ್ದೇನೆ ಅಂತ ಹೇಳಿದಳು. ಆದರೆ ಅವಳ ಆ ನಗುವಿನ ಹಿಂದೆ ಒಂದು ವಿಚಿತ್ರ ಅಪರಾಧ ಭಾವ ಅಡಗಿತ್ತು. ಅದನ್ನು ಎಷ್ಟೇ ಮರೆ ಮಾಡಲು ಪ್ರಯತ್ನಿಸಿದರೂ ಅದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಮುಂದಿನ 2 ದಿನಗಳು ಗಾಳಿಯಂತೆ ಕಳೆದು ಹೋದವು. ಲಾವಣ್ಯ ಅತ್ತೆ ಮಾವನ ಸಾಮಾನುಗಳನ್ನು ಸಿದ್ಧಪಡಿಸಲು ಶುರು ಮಾಡಿದಳು. ಕೊನೆಗೂ ಆ ದಿನವೂ ಬಂದಿತು. ಪವಿತ್ರ ಮತ್ತು ಜಯರಾಮ್ ಅವರು ತಮ್ಮ ಕಿರಿಯ ಮಗ ಅಭಿಷೇಕ್ ಮನೆಗೆ ಹೋಗಬೇಕಾದ ದಿನ. ಬೆಳಗಿನ ಸೂರ್ಯನ ಕಿರಣಗಳು ಅಂಗಳದ ತುಂಬ ಹರಡಿದ್ದವು. ಮನೆಯೊಳಗೆ ಎಲ್ಲರೂ ಓಡಾಡುತ್ತಿದ್ದರು.
ಅಂಗಳದ ಒಂದು ಮೂಲೆಯಲ್ಲಿ ಅಮ್ಮ ಅಪ್ಪನ ಬ್ಯಾಗುಗಳನ್ನು ಇಡಲಾಗಿತ್ತು. ಇನ್ನೂ ಸ್ವಲ್ಪ ಸಾಮಾನು ಮಾತ್ರ ಉಳಿದಿತ್ತು. ಅದನ್ನು ತರಲು ಲಾವಣ್ಯ ಅವರ ಕೊಠಡಿಗೆ ಹೋಗಿದ್ದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಟ್ಯಾಕ್ಸಿಯು ಬರಬೇಕಿತ್ತು. ಅಂಗಳದಲ್ಲಿ ಕುಳಿತಿದ್ದ ಪವಿತ್ರ ಮತ್ತು ಜಯರಾಮ್ ಅವರ ಕಣ್ಣುಗಳು ಮತ್ತೆ ಮತ್ತೆ ತಮ್ಮ ಮಗನ ಕಡೆ ತಿರುಗುತ್ತಿದ್ದವು. ಬಹುಶಃ ಅವನಿಂದ ಇನ್ನೊಂದು ನಿರ್ಧಾರ ಕೇಳಲು ನಿರೀಕ್ಷೆ ಅವರಲ್ಲಿತ್ತು. ಅದೇ ಸಮಯದಲ್ಲಿ ಪ್ರೀತಿ ಮತ್ತೆ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ನನ್ನ ಕೋಚಿಂಗ್ ಸೆಂಟರ್ನ ಫೀಸ್ ದಯವಿಟ್ಟು ಕಟ್ಟಿಸು ಅಂತ ಹೇಳಿದಳು. ಲಾವಣ್ಯ ತನ್ನ ಮಗಳ ಮುಖವನ್ನು ನೋಡಿದಳು. ಅವಳು ನಿಧಾನ ಧ್ವನಿಯಲ್ಲಿ, ಮಗಳೇ, ಈಗ ಸಮಯ ಇಲ್ಲ, ಅಪ್ಪನ ಜೊತೆ ಮಾತಾಡು ಅಂತ ಹೇಳಿದಳು. ಹೀಗೆ ಹೇಳಿ ಅವಳು ಬೇಗನೆ ಅತ್ತೆ ಮಾವನ ಕೊಠಡಿಯ ಕಡೆ ನಡೆದು ಹೋದಳು. ಅವಳ ಕಣ್ಣುಗಳು ಇಡೀ ಕೊಠಡಿಯನ್ನ ಒಮ್ಮೆ ಸುತ್ತುವರೆದವು. ಅವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಉಳಿದಿದ್ದ 2 ಬ್ಯಾಗುಗಳನ್ನು ಎತ್ತಿಕೊಳ್ಳಲು ಕೈ ಚಾಚಿದಳು. ಅಷ್ಟರಲ್ಲಿ ಅವಳ ದೃಷ್ಟಿ ಒಂದು ಚಿಕ್ಕ ಬ್ಯಾಗ್ ಮೇಲೆ ಬಿದ್ದಿತು. ಅದು ಅತ್ತೆ ಮಾವ ತಮ್ಮ ಪಿಂಚಣಿಯ ಹಣವನ್ನು ಇಟ್ಟುಕೊಳ್ಳುವ ಬ್ಯಾಗ್ ಅದಾಗಿತ್ತು. ಈಗ 2 ದಿನಗಳ ಹಿಂದೆಯಷ್ಟೇ ಅವರಿಗೆ ಪಿಂಚಣಿ ಬಂದಿತ್ತು. ಹಣ ಇನ್ನೂ ಇದರಲ್ಲಿಯೇ ಇರಬಹುದು ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸಿದಳು. ಪ್ರೀತಿಯ ಕೋಚಿಂಗ್ ಫೀಸ್ಗೆ ಇದರಿಂದ ಸ್ವಲ್ಪ ಹಣ ತೆಗೆದುಕೊಂಡರೆ ಹೇಗೆ? ಅಲ್ಲಿ ಅಭಿಷೇಕ್ ಮನೆಗೆ ಹೋದ ಮೇಲೆ ಅತ್ತೆ ಮಾವನಿಗೆ ಹಣದ ಅಗತ್ಯವೇನು ಬರುತ್ತದೆ ಅಂದುಕೊಂಡು ಅವಳು ಸುತ್ತಲೂ ನೋಡಿದಳು. ಕೊಠಡಿಯಲ್ಲಿ ಯಾರೂ ಇರಲಿಲ್ಲ. ಅವಳ ಹಣೆಯ ಮೇಲೆ ಬೆವರು ಮೂಡಿತ್ತು. ದೇವರೇ, ನನ್ನನ್ನು ಕ್ಷಮಿಸು. ಇದು ತಪ್ಪು ಎಂದು ನನಗೆ ಗೊತ್ತಿದೆ. ಆದರೆ ಮಕ್ಕಳ ಓದಿನ ವಿಷಯ, ನೀನೇ ಎಲ್ಲವನ್ನ ತಿಳಿದಿದ್ದೀಯಾ ಅಂದುಕೊಂಡಳು. ಅವಳ ಬೆರಳುಗಳು ನಡುಗುತ್ತಿದ್ದವು. ಆದರೂ ಅವಳು ಬ್ಯಾಗಿನ ಜೀಪ್ ತೆರೆದಳು. ಅಷ್ಟರಲ್ಲಿ ಬ್ಯಾಗಿನೊಳಗಿದ್ದ ಒಂದು ವಸ್ತು ಜಾರಿ ಕೆಳಗೆ ಬಿದ್ದಿತು. ಅದು ಪವಿತ್ರ ಅವರ ಡೈರಿಯಾಗಿತ್ತು. ಡೈರಿ ತಾನಾಗಿಯೇ ಮಧ್ಯದ ಪುಟದಲ್ಲಿ ತೆರೆದುಕೊಂಡಿತು. ಒಂದು ಪುಟ ನೇರವಾಗಿ ಲಾವಣ್ಯಳ ಕಣ್ಣಿಗೆ ಬಿದ್ದಿತು. ಅವಳ ದೃಷ್ಟಿ ಅದೇ ಪುಟದಲ್ಲಿ ನಿಂತಿತ್ತು. ಆ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು, ನನ್ನ ಜೀವನದ ಅತ್ಯಂತ ಕಷ್ಟದ ಕ್ಷಣಗಳು. ಇದನ್ನು ಓದಿದ ತಕ್ಷಣ ಲಾವಣ್ಯ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ಇದು ಏನು ಅಂದುಕೊಳ್ಳುತ್ತಾ ಅವಳು ಡೈರಿಯನ್ನು ಎತ್ತಿಕೊಂಡು ನೋಡಿದಳು. ಅದರ ಬರಹ ಪವಿತ್ರ ಅವರದ್ದೇ ಆಗಿತ್ತು. ಆದರೆ ಈ ಡೈರಿಯನ್ನು ಅವಳು ಇದುವರೆಗೂ ಎಂದಿಗೂ ನೋಡಿರಲಿಲ್ಲ. ಅತ್ತೆಯ ನಿಜವಾದ ಡೈರಿ ಕಂದು ಬಣ್ಣದಲ್ಲಿದೆ. ಅದನ್ನು ಅವರು ಯಾವಾಗಲೂ ತಲೆದಿಂಬಿನ ಹತ್ತಿರ ಇಡುತ್ತಾರೆ. ಅದರಲ್ಲಿ ಅವರು ದಿನನಿತ್ಯದ ವಿಷಯಗಳನ್ನು ಬರೆಯುತ್ತಾರೆ. ಆದರೆ ಇದು ಬೇರೆ ಡೈರಿ. ಇದನ್ನು ನಾನು ಎಂದಿಗೂ ನೋಡಿಲ್ಲ ಅಂದುಕೊಂಡಳು. ಆಗ ಅವಳ ಮನಸ್ಸು, ಇದನ್ನು ಮುಚ್ಚಿಡು, ಯಾರ ವೈಯಕ್ತಿಕ ವಿಷಯಗಳನ್ನು ಓದುವುದು ಸರಿಯಲ್ಲ ಎಂದು ಹೇಳುತ್ತಿತ್ತು. ಆದರೆ ಅವಳ ಕಣ್ಣುಗಳು ಆ ಪದಗಳಿಂದ ದೂರ ಸರಿಯಲಿಲ್ಲ. ಕುತೂಹಲ ಮತ್ತು ಸಂಕೋಚದ ನಡುವೆ ಅವಳ ಮನಸ್ಸು ತೂಗಾಡುತ್ತಿತ್ತು. ಅತ್ತೆಯ ಜೀವನದಲ್ಲಿ ಇಷ್ಟು ಕಷ್ಟದ ಅನುಭವಗಳೇನು ಇರಬಹುದು ಎಂದು ಯೋಚಿಸಿದಳು. ಕೊಠಡಿಯಲ್ಲಿ ಸಂಪೂರ್ಣ ಮೌನವಾಗಿತ್ತು. ಹೊರಗಿನ ಅಂಗಳದಲ್ಲಿ ಪ್ರೀತಿ ಮತ್ತು ಪ್ರಥಮ್ ನಿಧಾನವಾಗಿ ಮಾತನಾಡುತ್ತಿರುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವಳು ನಿಧಾನವಾಗಿ ಮುಂದಿನ ಪುಟ ತಿರುಗಿಸಿದಳು. ಅಲ್ಲಿದ್ದ ಪದಗಳು ಕಣ್ಣಿಗೆ ಬಿದ್ದ ಕೂಡಲೇ ಅವಳ ಹೃದಯ ಬಡಿತ ಹೆಚ್ಚಾಯಿತು. ಅದು 3 ವರ್ಷಗಳ ಹಿಂದಿನ ದಿನಾಂಕವಾಗಿತ್ತು. ಅವಳು ಆತುರದಿಂದ ಓದಲು ಆರಂಭಿಸಿದಳು. ಇಂದು ನಾವು ನಮ್ಮ ಕಿರಿಯ ಮಗ ಅಭಿಷೇಕ್ ಮನೆಗೆ ಬಂದು 1 ವಾರವಾಗಿದೆ. ಮೊದಲ ವಾರದಲ್ಲಿ ಚಿಕ್ಕ ಸೊಸೆ ಸುಮಾ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು. ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಎಲ್ಲವನ್ನ ಮಾಡುತ್ತಿದ್ದಳು. ಅಭಿಷೇಕ್ ಕೂಡ ಪ್ರತಿದಿನ ಮಕ್ಕಳ ಜೊತೆ ನಮ್ಮ ಕೊಠಡಿಗೆ ಬರುತ್ತಿದ್ದ. ನಮ್ಮ ಜೊತೆ ನಗುತ್ತಾ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದ. ಅವರ ಕೆಲಸದವ ಶಾಮುವಿಗೂ ಅಮ್ಮ ಅಪ್ಪನ ಪ್ರತಿಯೊಂದು ಅಗತ್ಯವನ್ನ ನೋಡಿಕೊಳ್ಳಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದನು. ಶಾಮು ತುಂಬ ಚುರುಕಾಗಿದ್ದ. ನಾವು ಏನಾದರೂ ಹೇಳಿದ ಕೂಡಲೇ ಓಡಿ ಬಂದು ಮಾಡಿಕೊಡುತ್ತಿದ್ದ. ದೂರದರ್ಶನದಲ್ಲಿ ನನಗೆ ಇಷ್ಟವಾದ ಕತೆ ಅಥವಾ ಪ್ರವಚನದ ಸಮಯವಾದರೆ ಕೂಡಲೇ ಟಿವಿ ಹಾಕಿಕೊಡುತ್ತಿದ್ದ. ಅಲ್ಲಿ ನಮಗೆ ತುಂಬ ಸಂತೋಷವಾಗುತ್ತಿತ್ತು. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ಕಂತಾಗಿತ್ತು. ಆದರೆ ಇವೆಲ್ಲವೂ ಕೇವಲ 1 ವಾರ ಮಾತ್ರ ನಡೆಯಿತು. ನಂತರ ಎಲ್ಲವೂ ಬದಲಾಯಿತು. ಮೊದಲು ಅಭಿಷೇಕ್ ನಮ್ಮ ಬಳಿಗೆ ಬರುವುದು ಕಡಿಮೆಯಾಯಿತು. ನಂತರ ಸಂಪೂರ್ಣವಾಗಿ ನಿಂತು ಹೋಯಿತು. ನಾವು ಕರೆದರೆ, ನನಗೆ ಮುಖ್ಯ ಕೆಲಸ ಇದೆ, ಏನಾದರೂ ಇದ್ದರೆ ಸುಮಾಳಿಗೆ ಹೇಳಿ ಎಂದು ಅಸಡ್ಡೆಯಿಂದ ಉತ್ತರಿಸುತ್ತಿದ್ದ. ಸುಮಾ ಕೂಡ ನಿಧಾನವಾಗಿ ನಮ್ಮ ಬಗ್ಗೆ ಕಾಳಜಿ ತೋರಿಸುವುದನ್ನು ನಿಲ್ಲಿಸಿದಳು. ಅವಳ ಕಣ್ಣಲ್ಲಿದ್ದ ಆ ಆತ್ಮೀಯತೆ ಸಂಪೂರ್ಣವಾಗಿ ಕಣ್ಮರೆಯಾಯಿತು. ನಾವು ಈಗ ಅವರಿಗೆ ಬೇಡದ ಅತಿಥಿಗಳಾಗಿ ಬಿಟ್ಟೆವು. ಯಾವುದೇ ಅಗತ್ಯಕ್ಕಾಗಿ ನಾವು ಕೂಗಿದರೂ ಶಾಮು ಕೇಳಿದರೂ ಕೇಳಿದಂತೆ ನಡೆದುಕೊಳ್ಳುತ್ತಿದ್ದ. ಅದರಲ್ಲಿ ಅವನ ತಪ್ಪೇನು? ಮನೆಯ ಯಜಮಾನರು ತಮ್ಮ ಅಪ್ಪ ಅಮ್ಮನ ಬಗ್ಗೆ ಕಾಳಜಿ ತೋರಿಸದೇ ಇದ್ದಾಗ ಅವನು ಏಕೆ ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು? ಇದನ್ನು ಓದುತ್ತಿದ್ದಂತೆ ಲಾವಣ್ಯಳ ಮನಸ್ಸು ಅಪರಾಧ ಭಾವದಿಂದ ತುಂಬಿತು. ಅವಳು ಮುಂದಿನ ಪುಟ ಓದಲು ಆರಂಭಿಸಿದಳು. ಅಷ್ಟರಲ್ಲಿ ಹೊರಗಿನಿಂದ ಧ್ವನಿ ಕೇಳಿಸಿತು. ಲಾವಣ್ಯ, ಅಮ್ಮ ಅಪ್ಪನಿಗೆ ಔಷಧಿ ಕೊಡುವ ಸಮಯವಾಗಿದೆ, ನೀರು ತಂದುಕೊಡು ಅಂತ. ಲಾವಣ್ಯ ತಕ್ಷಣ ಹೌದು, ಈಗಲೇ ತರುತ್ತೇನೆ ಅಂತ ಉತ್ತರಿಸಿದಳು. ಅವಳು ಓಡುತ್ತಾ ಹೋಗಿ ನೀರು ತೆಗೆದುಕೊಂಡು ಬಂದಳು. ನಂತರ ನೀರನ್ನು ಹಿಡಿದು ಅತ್ತೆ ಮಾವರ ಬಳಿ ಹೋದಳು. ಈ ಬಾರಿ ಅವಳು ತನ್ನ ಮಾವನ ಮುಖವನ್ನು ತುಂಬ ಗಮನದಿಂದ ನೋಡಿದಳು. ಇಂದು ಅವರಿಬ್ಬರ ಮುಖದ ಮೇಲಿದ್ದ ಸುಕ್ಕುಗಳು ಇನ್ನಷ್ಟು ಆಳವಾಗಿ ಕಾಣಿಸುತ್ತಿದ್ದವು. ಅವರ ಮುಖದೊಳಗೆ ಮರೆಮಾಚಿಕೊಂಡಿದ್ದ ನೋವು ಇಂದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು.
ಅಷ್ಟರಲ್ಲಿ ಲಿಂಗರಾಜ್, ಲಾವಣ್ಯ ಎಲ್ಲ ಸಾಮಾನುಗಳನ್ನ ತಂದೆಯಾ ಅಂತ ಕೇಳಿದನು. ಅದಕ್ಕೆ ಲಾವಣ್ಯಳು, ಇಲ್ಲ, ಇನ್ನು 1-2 ಬ್ಯಾಗು ಉಳಿದಿವೆ, ಈಗಲೇ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವಳು ಮತ್ತೆ ಕೊಠಡಿಯೊಳಗೆ ಹೋದಳು. ಆದರೆ ಡೈರಿಯಲ್ಲಿ ಮುಂದೆ ಏನು ಬರೆಯಲಾಗಿದೆ ಎಂಬುದು ಕುತೂಹಲ ಲಾವಣ್ಯಳನ್ನ ಮತ್ತೆ ಡೈರಿಯನ್ನ ಕೈಗೆತ್ತಿಕೊಳ್ಳುವಂತೆ ಮಾಡಿತು. ಮುಂದೆ ಹೀಗೆ ಬರೆಯಲಾಗಿತ್ತು: ಸೊಸೆ ನನ್ನನ್ನು ಅಡಿಗೆ ಮನೆಗೆ ಹೋಗಲು ಬಿಡುವುದಿಲ್ಲ, ಆದರೆ ಕುಡಿಯಲು ನೀರು ಕೇಳಿದರೂ ಯಾರೂ ತಂದು ಕೊಡುತ್ತಿರಲಿಲ್ಲ. ಕೊನೆಗೆ ನಾನೇ ನಿಧಾನವಾಗಿ ಅಡಿಗೆ ಮನೆಗೆ ಹೋಗಿ ನೀರು ತೆಗೆದುಕೊಂಡು ಕುಡಿಯುತ್ತಿದ್ದೆ. ಆಗ ಫ್ರಿಡ್ಜ್ ನೋಡಿದರೆ ಅದು ಹಣ್ಣು ಮತ್ತು ಸಿಹಿ ತಿಂಡಿಗಳಿಂದ ತುಂಬಿರುತ್ತಿತ್ತು. ಆದರೆ ಸೊಸೆ ನಮ್ಮ ಬಳಿ ಒಂದನ್ನಾದರೂ ತಂದು ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಮನೆಯ ಕೆಲಸದವನು ಕದ್ದು ಮುಚ್ಚಿ ಅವುಗಳನ್ನು ತಿನ್ನುತ್ತಿದ್ದ. ಆದರೆ ನಮಗೆ ಮಾತ್ರ ಒಂದು ತುಂಡು ಕೂಡ ಸಿಗುತ್ತಿರಲಿಲ್ಲ. ಹೌದು, ಸಂಜೆ ಮಾತ್ರ ಕೆಲಸದವ 1 ಲೋಟ ಹಾಲು ತಂದು ಕೊಡುತ್ತಿದ್ದ, ಆದರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ನೀರು ಬೆರೆಸುತ್ತಿದ್ದರು. ಅಂತಹ ಹಾಲನ್ನು ನೋಡಿದರೆ ಕುಡಿಯುವ ಆಸೆಯೇ ಹೋಗಿಬಿಡುತ್ತಿತ್ತು. ನನ್ನ ದೊಡ್ಡ ಸೊಸೆ ಲಾವಣ್ಯ ಮಾತ್ರ ಎಷ್ಟು ಚೆನ್ನಾಗಿ ಸೊಂಪು ಮತ್ತು ಏಲಕ್ಕಿ ಹಾಕಿ ರುಚಿಯಾದ ಹಾಲು ತಂದು ಕೊಡುತ್ತಿದ್ದಳು. ಇಲ್ಲಿ ಸಿಗುತ್ತಿದ್ದದ್ದು ಮಾತ್ರ ನೀರಿನಂತಿರುವ ತೆಳುವಾದ ಹಾಲು. ನನಗೆ ಹಸಿವು ಇಲ್ಲದಿದ್ದರೂ ಲಾವಣ್ಯ ಬಲವಂತವಾಗಿ ರೊಟ್ಟಿ ತಂದು ಕೊಟ್ಟು, ಅತ್ತೆ, ಊಟ ಮಾಡಿದರೆ ಮಾತ್ರ ಔಷಧಿ ತಿನ್ನಲು ಆಗುತ್ತದೆ ಅಲ್ಲವೇ ಎಂದು ಪ್ರೀತಿಯಿಂದ ಹೇಳುತ್ತಿದ್ದಳು. ಅವಳ ಆ ಮಧುರ ಮಾತುಗಳನ್ನು ಕೇಳಿದರೆ ಸಾಕು, ನನಗೆ ಹಸಿವು ಬರುತ್ತಿತ್ತು. ಊಟವಾದ ಮೇಲೆ ಹಣ್ಣು ಕತ್ತರಿಸಿ ಕೊಡುವುದನ್ನು ಅವಳು ಎಂದಿಗೂ ಮರೆಯುತ್ತಿದ್ದಿಲ್ಲ. ಆದರೆ ಇಲ್ಲಿ ಫ್ರಿಡ್ಜಿನಲ್ಲಿರುವ ಹಣ್ಣುಗಳು ಕೊಳೆತು ಹೋದರೂ ಪರವಾಗಿಲ್ಲ, ಹೊರಗಿನ ಕೆಲಸದವ ತಿಂದರೂ ಪರವಾಗಿಲ್ಲ, ಆದರೆ ಮನೆಯಲ್ಲಿಯೇ ಇರುವ ಅತ್ತೆ ಮಾವನ ಬಾಯಿಗೆ 1 ತುಂಡು ಹಣ್ಣು ಹಾಕುವ ಮನಸ್ಸು ನನ್ನ ಚಿಕ್ಕ ಸೊಸೆ ಸುಮಾಳಿಗೆ ಇರಲಿಲ್ಲ. ಒಂದು ದಿನ ನಮ್ಮ ಔಷಧಿಗಳು ಮುಗಿದಿದ್ದವು. ನಾನು ಸುಮಾಳಿಗೆ ಹಲವು ಬಾರಿ ಕೂಗಿ, ಸೊಸೆ, ನನ್ನ ಔಷಧಿ ತಂದುಕೊಡು ಎಂದು ಕೇಳಿದೆ. ಆದರೆ ಅವಳು ಬರಲೇ ಇಲ್ಲ. ಕೊನೆಗೆ ನನ್ನ ಮೊಮ್ಮಕ್ಕಳನ್ನ ಕರೆದು, ಮಗನೇ, ನಿನ್ನ ಅಮ್ಮ ಮನೆಯಲ್ಲಿ ಇಲ್ಲವೇ ಎಂದು ಕೇಳಿದೆ. ಆಗ ಆ ಮುಗ್ಧ ಮಗುವು ಕೊಟ್ಟ ಉತ್ತರ ನನ್ನ ಹೃದಯಕ್ಕೆ ಚೂರಿಯಂತೆ ತಿವಿಯಿತು. ಅಜ್ಜಿ, ಅಮ್ಮ ಹೇಳುತ್ತಾರೆ, ನೀವು ಮತ್ತು ಅಜ್ಜ ದಿನವಿಡೀ ಅವರ ತಲೆ ತಿನ್ನುತ್ತೀರಂತೆ. ಅಮ್ಮ ಈಗ ತಮ್ಮ ಕೊಠಡಿಯಲ್ಲಿದ್ದಾರೆ, ಅವರ ಮಾತು ಕೇಳಿ ಕೇಳಿ ಸಾಕಾಗಿದೆ ಎಂದು ಹೇಳುತ್ತಿದ್ದಾರೆ ಅಂತ ಆ ಮಗು ಮುಗ್ಧವಾಗಿ ಎಲ್ಲವನ್ನ ಹೇಳಿಬಿಟ್ಟಿತು. ನಂತರ ಕೇಳಿತು, ನೀವು ನನ್ನ ಅಮ್ಮ ಅಪ್ಪನಿಗೆ ಏಕೆ ಇಷ್ಟು ತೊಂದರೆ ಕೊಡುತ್ತೀರಾ ಅಂತ. ಅದನ್ನು ಕೇಳಿದ ತಕ್ಷಣ ನನ್ನ ಹೃದಯ ಛಿದ್ರವಾದಂತಾಯಿತು. ನಾನು ಮತ್ತು ನನ್ನ ಪತಿ ಇಬ್ಬರು ಬೆಚ್ಚಿಬಿದ್ದೆವು. ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಲೇ ಉಳಿದೆವು. ಅಷ್ಟು ಚಿಕ್ಕ ಮಗುವಿನ ಮನಸ್ಸಿನಲ್ಲಿಯೂ ಇಷ್ಟೆಲ್ಲ ತುಂಬಿಬಿಟ್ಟಿದ್ದಾರೆಯೇ ಅಂತ ಯೋಚಿಸಿದೆವು. ಆ ಮಗು ತನ್ನ ಮಾತು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಅಷ್ಟರಲ್ಲಿ ನನ್ನ ಪತಿ ನನ್ನನ್ನು ನೋಡಿ, ಪವಿತ್ರ, ಅವನು ಇನ್ನೂ ಮಗು, ತನ್ನ ತಾಯಿಯಿಂದ ಏನು ಕೇಳುತ್ತಾನೆಯೋ ಅದನ್ನೇ ಗಿಳಿಯಂತೆ ಪುನರಾವರ್ತಿಸುತ್ತಾನೆ. ಅದರಲ್ಲೂ ನಮ್ಮ ಸ್ವಂತ ಮಗನೇ ನಮ್ಮ ಸೇವೆಯನ್ನ ಹೊರೆ ಎಂದು ಭಾವಿಸುವಾಗ ಅವನ ಹೆಂಡತಿ ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾಳೆ ಎಂದು ನಾವು ಹೇಗೆ ನಿರೀಕ್ಷಿಸಬಹುದು ಅಂತ ಹೇಳಿದರು. ಆ ದಿನ ನಾನು ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿಕೊಂಡೆ, ಇನ್ನು ಸಾಕು. ಲಿಂಗರಾಜ್ ಆಗಾಗ ನಮಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸುತ್ತಿದ್ದ. ಆದರೆ ನಾವು ಇಲ್ಲಿ ಎಷ್ಟು ಕಷ್ಟದಲ್ಲಿದ್ದೇವೆ ಎಂಬುದನ್ನು ನಾನು ಎಂದಿಗೂ ಅವನಿಗೆ ಹೇಳಿರಲಿಲ್ಲ. ಅವನಿಗೆ ತೊಂದರೆ ಕೊಡಬಾರದು ಎಂಬುದೇ ನನ್ನ ಮನಸ್ಸಿನ ಆಸೆಯಾಗಿತ್ತು. ಆದರೆ ಈಗ ನನ್ನ ಸಹನೆಯ ಮಿತಿ ಮೀರಿತು. ಮುಂದಿನ ಬಾರಿ ಲಿಂಗರಾಜ್ ಕರೆ ಮಾಡಿದರೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಹೇಳಬೇಕು ಎಂದು ತೀರ್ಮಾನಿಸಿದ್ದೆ. ಆದರೆ ಮರುದಿನ ಬೆಳಗ್ಗೆ ನಡೆದ ಘಟನೆ ನನ್ನನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳುವಂತೆ ಮಾಡಿತು. ಬೆಳಗ್ಗೆ ಸುಮಾ ಸ್ವತಃ ನಮ್ಮ ಕೊಠಡಿಗೆ ಬಂದಳು. ಅವಳ ಕೈಯಲ್ಲಿ 1 ಲೋಟ ಹಾಲಿತ್ತು. ಇಗೋ ಮಾವ, ಹಾಲು ಕುಡಿಯಿರಿ ಎಂದು ಹೇಳಿದಳು. ನಾನು ಆ ಲೋಟದ ಕಡೆ ನೋಡಿದೆ. ನನ್ನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಹಾಲಿನ ಮೇಲೆ ದಪ್ಪನೆಯ ಕೆನೆ ತೇಲುತ್ತಿತ್ತು. ಇಷ್ಟು ದಿನಗಳ ನಂತರ ಇಂತಹ ಹಾಲನ್ನು ನೋಡಿದಾಗ ನನ್ನ ಕಣ್ಣುಗಳನ್ನೇ ನನಗೆ ನಂಬಲು ಆಗಲಿಲ್ಲ. ಸುಮಾ ಹಾಲಿನ ಲೋಟವನ್ನು ಇಟ್ಟು ಅಲ್ಲಿಂದ ಹೊರಟಳು. ನಾನು ಮತ್ತು ನನ್ನ ಪತಿ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ಕುಳಿತಿದ್ದೆವು. ಅಷ್ಟರಲ್ಲಿ ಹೊರಗಿನಿಂದ ಮೊಮ್ಮಕ್ಕಳ ಧ್ವನಿ ಕೇಳಿಸಿತು. ದೊಡ್ಡ ಮೊಮ್ಮಗ ಚಿಕ್ಕವನಿಗೆ, ಗೊತ್ತಾ, ಅಮ್ಮ ಇಂದು ಶಾಮು ಕಾಕನಿಗೆ ತುಂಬಾ ಬೈದರು ಅಂತ ಹೇಳುತ್ತಿದ್ದನು. ಚಿಕ್ಕವನು ಆಶ್ಚರ್ಯದಿಂದ, ಏಕೆ ಬೈದರು ಅಂತ ಕೇಳಿದ. ಅದಕ್ಕೆ ದೊಡ್ಡವನು, ಅವರು ಅಡಿಗೆ ಮನೆಯ ಬಾಗಿಲನ್ನ ತೆರೆದಿಟ್ಟಿದ್ದರು, ಅದರಿಂದ ಬೆಕ್ಕು ಒಳಗೆ ಹೋಗಿ ಇಡೀ ಹಾಲನ್ನ ಎಂಜಲು ಮಾಡಿಬಿಟ್ಟಿತ್ತು ಅಂತ ಹೇಳಿದ. ಚಿಕ್ಕವನು ನಗುತ್ತಾ, ಅಯ್ಯೋ, ಹಾಗಾದರೆ ತುಂಬಾ ಮಜಾ ಆಯಿತು ಎಂದು ಇಬ್ಬರು ಒಬ್ಬರಿಗೊಬ್ಬರು ಚಪ್ಪಾಳೆ ತಟ್ಟಿಕೊಂಡು ನಗತೊಡಗಿದರು. ಅವರ ನಗುವಿನ ಶಬ್ದ ನಮ್ಮ ಕೊಠಡಿಯವರಿಗೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆಗ ನನಗೆ ಎಲ್ಲವೂ ಅರ್ಥವಾಗಿ ಬಿಟ್ಟಿತು. ಹಾಗಾದರೆ ಸೊಸೆ ಇಷ್ಟೊಂದು ದಯೆ ತೋರಿಸಿದ್ದು ಇದೇ ಕಾರಣಕ್ಕೆ ಅಂತ. ಬೆಕ್ಕು ಎಂಜಲು ಮಾಡಿದ ಅದೇ ಹಾಲನ್ನ ನಮಗೆ ಕುಡಿಯಲು ಕೊಟ್ಟಿದ್ದಳು. ಅದನ್ನು ಅರಿತ ಕ್ಷಣ ನನ್ನ ಮನಸ್ಸಿನಲ್ಲಿ ಅಸಹ್ಯ ಮತ್ತು ದುಃಖದ ಬಿರುಗಾಳಿ ಎದ್ದಿತು. ನಮಗೆ ಕೊಡುವ ಗೌರವ ಇದೇನಾ? ಪ್ರಾಣಿಯ ಎಂಜಲು ಮಾಡಿದ ಹಾಲನ್ನು ನಮಗೆ ಕುಡಿಯಲು ಕೊಡುತ್ತಾರೆಯೇ ಅಂದುಕೊಂಡ ನಾನು ಅದೇ ಕ್ಷಣದಲ್ಲಿ ಸುಮಾಳನ್ನ ಕೂಗಿದೆ. ನನ್ನ ಪತಿ ನನ್ನನ್ನು ತಡೆಯುತ್ತಾ, ಪವಿತ್ರ, ಬಿಡು, ಇನ್ನು 2-3 ದಿನಗಳ ಮಾತು, ಲಿಂಗರಾಜ್ ಕರೆ ಮಾಡುತ್ತಾನೆ,
ಆಗ ನಾವು ಇಲ್ಲಿಂದ ಹೋಗಿಬಿಡುತ್ತೇವೆ. ಈಗ ಏನೂ ಹೇಳುವ ಅಗತ್ಯವಿಲ್ಲ ಅಂತ ಹೇಳಿದರು. ಆದರೆ ನನಗೆ ಅದನ್ನು ಸಹಿಸುವುದು ಸಾಧ್ಯವಾಗಲಿಲ್ಲ. ನನ್ನ ಮನಸ್ಸು ಒಡೆದು ಹೋಗುತ್ತಿತ್ತು. ಇದು ಕೇವಲ ಹಾಲಿನ ವಿಷಯವಾಗಿರಲಿಲ್ಲ. ಪ್ರತಿ ಕ್ಷಣವೂ ನಾವು ಅನುಭವಿಸುತ್ತಿದ್ದ ಅವಮಾನ ಮತ್ತು ತಿರಸ್ಕಾರದ ವಿಷಯವಾಗಿತ್ತು. ನಾನು ಮತ್ತೊಮ್ಮೆ ಸುಮಾಳಿಗೆ ಕರೆದೆ. ಅವಳು ಆಗಷ್ಟೇ ತನ್ನ ಕೊಠಡಿಯಲ್ಲಿ ಹೋಗಿ ಕುಳಿತಿದ್ದಳು. ನನ್ನ ಧ್ವನಿ ಕೇಳುತ್ತಿದ್ದಂತೆಯೇ ಕೋಪದಿಂದ ಹೊರಗೆ ಬಂದು, ಏನು ದಿನವಿಡೀ ನನ್ನ ಹೆಸರನ್ನೇ ಜಪಿಸುತ್ತೀರಾ ಅಂತ ಕೇಳಿದಳು. ಅವಳ ಮಾತಿನ ದಾಟಿ ನನ್ನ ಹೃದಯಕ್ಕೆ ಚುಚ್ಚಿತು. ಆದರೂ ನಾನು ಕೋಪವನ್ನು ನಿಗ್ರಹಿಸಿಕೊಂಡೆ. ನೇರವಾಗಿ ಆರೋಪ ಮಾಡದೆ ಶಾಂತವಾದ ಧ್ವನಿಯಲ್ಲಿ, ಸೊಸೆ, ಇಂದು ನಮಗೆ ಹಾಲು ಕುಡಿಯುವ ಮನಸ್ಸಿಲ್ಲ. ಈ ಹಾಲನ್ನ ಮಕ್ಕಳಿಗೆ ಕೊಡು ಅಂತ ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ಸುಮಾಳ ಮುಖ ಕ್ಷಣ ಮಾತ್ರದಲ್ಲಿ ಗಟ್ಟಿಯಾಯಿತು. ಬಹುಶಃ ನನಗೆ ಏನೋ ಗೊತ್ತಾಗಿದೆ ಎಂಬ ಅನುಮಾನ ಅವಳಿಗೆ ಬಂದಿರಬೇಕು. ಆದರೆ ಅದನ್ನ ಹೊರಗೆ ತೋರಿಸದೆ ಕೋಪದಿಂದ, ಇಲ್ಲ, ಮಕ್ಕಳು ಈ ಹಾಲನ್ನ ಕುಡಿಯುವುದಿಲ್ಲ. ಇನ್ನು ಅವರಿಗೆ ಹಾಲು ಕುಡಿಯುವ ಸಮಯ ಆಗಿಲ್ಲ ಅಂತ ಹೇಳಿದಳು. ನಾನು ಅವಳ ಕಣ್ಣನ್ನು ನೋಡುತ್ತಾ ಹೇಳಿದೆ, ಅದರಿಂದ ಏನು, ಬೆಳೆಯುವ ವಯಸ್ಸು, ಹಾಲು ಕುಡಿದರೆ ಒಳ್ಳೆಯದೇ ಅಲ್ಲವೇ ಅಂತ. ನಂತರ ಹೊರಗೆ ಆಟ ಆಡುತ್ತಿದ್ದ ಇಬ್ಬರು ಮೊಮ್ಮಕ್ಕಳನ್ನ ಕರೆದೆ. ಅಯ್ಯೋ ಮಕ್ಕಳೇ, ಇಬ್ಬರು ಇಲ್ಲಿ ಬನ್ನಿ. ಇಬ್ಬರು ಓಡುತ್ತಾ ಕೊಠಡಿಗೆ ಬಂದರು. ಅವರ ಕಣ್ಣುಗಳಲ್ಲಿ ಉತ್ಸಾಹ ತುಂಬಿತ್ತು. ನಾನು ದೊಡ್ಡ ಮೊಮ್ಮಗನ ಕಡೆ ಹಾಲಿನ ಲೋಟವನ್ನು ಚಾಚಿ, ಈಗೋ ಮಗನೇ, ಈ ಹಾಲು ಕುಡಿ. ನಿನ್ನ ಅಜ್ಜನಿಗೆ ಇಂದು ಹಾಲು ಕುಡಿಯುವ ಮನಸ್ಸಿಲ್ಲ ಅಂತ ಹೇಳಿದೆ. ನನ್ನ ಮಾತು ಪೂರ್ಣವಾಗುವ ಮೊದಲೇ ಸುಮಾ ಬೆಂಕಿಯಂತೆ ಉರಿಯುತ್ತಿದ್ದ ಕಣ್ಣುಗಳಿಂದ ನನ್ನತ್ತ ನೋಡಿದಳು. ನಾನು ಹೇಳಿದೆ ಅಲ್ಲವಾ, ಮಕ್ಕಳು ಈ ಹಾಲು ಕುಡಿಯುವುದಿಲ್ಲ. ಅವಳ ಧ್ವನಿಯಲ್ಲಿ ಕೋಪದ ಜೊತೆ ವಿಚಿತ್ರವಾದ ಭಯವೂ ಇದ್ದಿತು. ನಾನು ಅವಳ ಕಣ್ಣಿನೊಳಗೆ ನೋಡುತ್ತಾ ನಿಧಾನ ಧ್ವನಿಯಲ್ಲಿ, ಏಕೆಂದರೆ ಇದು ಬೆಕ್ಕು ಎಂಜಲು ಮಾಡಿದ ಹಾಲು, ಅದಕ್ಕಾಗಿಯೇ ಮಕ್ಕಳಿಗೆ ಕೊಡಬಾರದು ಅಲ್ಲವೇ ಅಂತ ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಸುಮಾಳ ಮುಖದ ಬಣ್ಣವೇ ಹಾರಿ ಹೋಯಿತು. ಅವಳು ತಡವರಿಸುತ್ತಾ ಹೇಳಿದಳು, ಇಲ್ಲ, ಹಾಗಲ್ಲ. ಆದರೆ ಅವಳ ಕಣ್ಣುಗಳೇ ಅವಳ ಸುಳ್ಳನ್ನ ಬಯಲಿಗೆಳೆಯುತ್ತಿದ್ದವು. ನಾನು ಶಾಂತವಾಗಿ, ಹಾಗಾದರೆ ಮಕ್ಕಳಿಗೆ ಈ ಹಾಲನ್ನೇ ಕುಡಿಯಲು ಬಿಡು ಅಂತ ಹೇಳಿದೆ. ಅಷ್ಟರಲ್ಲಿ ಸುಮಾಳ ಮುಖ ಕೋಪದಿಂದ ಕೆಂಪಾಯಿತು. ಅವಳು ಏಕಾಏಕಿ ನನ್ನ ಕಡೆ ಬಂದು ನನ್ನ ಕೈಯಲ್ಲಿದ್ದ ಹಾಲದ ಲೋಟವನ್ನು ಕಸಿದು ನೆಲಕ್ಕೆ ಎಸೆದಳು. ಕ್ಷಣದಲ್ಲಿಯ ಹಾಲು ಇಡೀ ನೆಲದ ಮೇಲೆ ಚೆಲ್ಲಿ ಹೋಯಿತು. ಗಾಜಿನ ಲೋಟ ಒಡೆದು ಅದರ ಚೂರುಗಳು ಎಲ್ಲೆಡೆ ಹರಡಿಕೊಂಡವು. ಮಕ್ಕಳು ಭಯದಿಂದ ಹಿಂದೆ ಸರಿದರು. ಆದರೆ ಸುಮಾ ಅಲ್ಲೇ ನಿಲ್ಲಲಿಲ್ಲ. ಅವಳು ನನ್ನನ್ನು ಎಷ್ಟು ಬೇಕಾದರೂ ಅವಮಾನಿಸುವ ಮಾತುಗಳನ್ನು ಆಡಿದಳು. ಅವಳ ಪ್ರತಿಯೊಂದು ಮಾತು ನನ್ನ ಹೃದಯವನ್ನು ಹರಿದು ಹಾಕುತ್ತಿತ್ತು. ಅವಳು ಕೋಪದಿಂದ, ನಿಮಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ದಿನವಿಡೀ ಇದೇ ನಾಟಕ. ನಮಗೆ ನೆಮ್ಮದಿಯಾಗಿ ಬದುಕಲು ಬಿಡುವುದಿಲ್ಲ. ನನ್ನ ಮನೆಯಲ್ಲೇ ಇದ್ದು ನನಗೆ ಅಧಿಕಾರ ತೋರಿಸುತ್ತೀರಾ? ಈಗ ನೋಡಿ ನಾನು ಏನು ಮಾಡುತ್ತೇನೆ ಅಂತ ಹೇಳಿದಳು. ಇಷ್ಟೆಲ್ಲ ಹೇಳಿ ಕಾಲು ಬಡಿದುಕೊಳ್ಳುತ್ತಾ ಕೋಪದಿಂದ ತನ್ನ ಕೊಠಡಿಯೊಳಗೆ ಹೋಗಿಬಿಟ್ಟಳು. ಅವಳು ತನ್ನ ಕೊಠಡಿಗೆ ಹೋಗಿ ಬಹುಶಃ ಅಭಿಷೇಕ್ಗೆ ಕರೆ ಮಾಡಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಅಭಿಷೇಕ್ ಮನೆಗೆ ಬಂದನು. ಬಂದ ಕೂಡಲೇ ಅವನು ನೇರವಾಗಿ ತನ್ನ ಕೊಠಡಿಗೆ ಹೋದನು. ಸುಮಾ ಕೂಡ ಅವನ ಹಿಂದೆ ಹೋದಳು. ಇಬ್ಬರು ಬಹಳ ಹೊತ್ತು ಒಳಗೆ ಮಾತನಾಡುತ್ತಿದ್ದರು. ಅವರು ಏನು ಮಾತನಾಡುತ್ತಿದ್ದರು ಎಂಬುದು ನನಗೆ ಕೇಳಿಸಲಿಲ್ಲ. ಆದರೆ ನನ್ನ ಮನಸ್ಸಿಗೆ ಗೊತ್ತಿತ್ತು, ಸುಮಾ ನಡೆದದ್ದನ್ನೆಲ್ಲ ತಿರುಚಿ ಅಭಿಷೇಕನಿಗೆ ಹೇಳುತ್ತಿದ್ದಾಳೆ ಎಂದು. ಆದರೂ ನನಗೆ ಒಂದು ನಂಬಿಕೆ ಇದ್ದಿತು. ನಾನು ಅಭಿಷೇಕನಿಗೆ ನಿಜವಾದ ವಿಷಯ ಹೇಳಿದರೆ ಅವನು ಖಂಡಿತ ನಮ್ಮ ಪರ ನಿಲ್ಲುತ್ತಾನೆ. ಕೊನೆಗೂ ನಾವು ಅವನ ತಂದೆ ತಾಯಿಯಲ್ಲವೇ? ನಮ್ಮ ಮೇಲಾದ ಇಂತಹ ಅವಮಾನವನ್ನ ಅವನು ಹೇಗೆ ಸಹಿಸಬಲ್ಲ ಅಂತ. ಸ್ವಲ್ಪ ಹೊತ್ತಿನ ನಂತರ ಅಭಿಷೇಕ್ ನಮ್ಮ ಕೊಠಡಿಗೆ ಬಂದನು. ಅವನ ಹಿಂದೆ ಸುಮಾ ಕೂಡ ಬಂದಳು. ಅವನನ್ನು ನೋಡುತ್ತಿದ್ದಂತೆ ನಾನು, ಮಗನೇ, ಇಂದು ಸುಮಾ ನಮ್ಮ ಜೊತೆ ಏನು ಮಾಡಿದ್ದಾಳೆ ಗೊತ್ತಾ? ಆ ಹಾಲು. ಆದರೆ ನನ್ನ ಮಾತು ಮುಗಿಯುವ ಮೊದಲೇ ಅಭಿಷೇಕ್ ಕೋಪದಿಂದ ಸಿಡಿದು ಬಿಟ್ಟನು. ನನಗೆ ಎಲ್ಲವೂ ಗೊತ್ತಾಗಿದೆ. ಅವಳು ಏನು ಹೇಳಿದಳು, ಏನು ಮಾಡಿದಳು ಎಲ್ಲವೂ ಗೊತ್ತು. ಆದರೆ ನೀವು ದಿನವಿಡೀ ಏನು ಮಾಡುತ್ತಿರುತ್ತೀರಿ? ಅಮ್ಮ, ನಿಮಗೆ ಸ್ವಲ್ಪವಾದರೂ ನಾಚಿಕೆ ಆಗಬೇಕು. ನಮಗೆ ಈ ಏರಿಯಾದಲ್ಲಿ ಗೌರವ ಇದೆ. ನೆರೆಹೊರೆಯವರು ಏನು ಅಂದುಕೊಳ್ಳುತ್ತಾರೆ? ನೀವು ಹೀಗೆ ಕೂಗಾಡುವುದನ್ನ, ಜಗಳ ಮಾಡುವುದನ್ನ ಕೇಳಿದರೆ ನಮ್ಮ ಮಾನ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿದ. ಅವನು ಆಡಿದ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ. ಅವು ನನ್ನ ಹೃದಯಕ್ಕೆ ಬಿದ್ದ ಹೊಡೆತಗಳಾಗಿದ್ದವು. ಇದೇ ಆ ಮಗನಾಗಿದ್ದ. ಅವನಿಗಾಗಿ ನಾನು ಎಷ್ಟೋ ರಾತ್ರಿಗಳು ನಿದ್ರೆ ಮಾಡದೆ ದೇವರಲ್ಲಿ ಪ್ರಾರ್ಥಿಸಿದ್ದೆ. ಅವನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಜಮೀನನ್ನೇ ಮಾರಿದ್ದೆವು. ಅವನ ಜೀವನ ಚೆನ್ನಾಗಿರಲಿ ಎಂದು ನಮ್ಮ ಪ್ರತಿಯೊಂದು ಸಂತೋಷವನ್ನು ತ್ಯಾಗ ಮಾಡಿದ್ದೆವು. ಆದರೆ ಆ ಕ್ಷಣದಲ್ಲಿ ಭೂಮಿಯೇ ಬಾಯಿ ತೆರೆದು ನನ್ನನ್ನು ತನ್ನೊಳಗೆ ಸೇರಿಸಿಕೊಂಡರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ. ಸ್ವಂತ ಮಕ್ಕಳು ನಮ್ಮವರಾಗದೆ ಹೋದ ಮೇಲೆ ಬೇರೆಯವರಿಂದ ಪ್ರೀತಿಯನ್ನ ಹೇಗೆ ನಿರೀಕ್ಷಿಸಬಹುದು? ನಂತರ ಅವನು ಏನೇನು ಹೇಳಿದನು ಎಂಬುದು ನನಗೆ ಸರಿಯಾಗಿ ನೆನಪಿಲ್ಲ. ಅವನ ಧ್ವನಿ ಮಾತ್ರ ನನ್ನ ಕಿವಿಗಳಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು. ಆದರೆ ಅವರು ಆಡಿದ ಪದಗಳು ಮಸುಕಾಗಿದ್ದವು. ನನಗೆ ಉಸಿರಾಡಲು ಕಷ್ಟವಾಗತೊಡಗಿತು. ಕಣ್ಣ ಮುಂದೆ ಕತ್ತಲೆ ಆವರಿಸಿತು.
ಎಷ್ಟು ಹೊತ್ತು ನಾನು ಪ್ರಜ್ಞೆ ತಪ್ಪಿದಂತೆ ಕುಳಿತಿದ್ದೇನೋ ಗೊತ್ತಿಲ್ಲ. ನನಗೆ ಪ್ರಜ್ಞೆ ಬಂದಾಗ ನನ್ನ ಪತಿ ನನ್ನನ್ನು ಹಿಡಿದುಕೊಂಡಿದ್ದರು. ಅವರ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತ್ತು. ಆದರೆ ಅವರು ಏನು ಮಾತನಾಡಲಿಲ್ಲ. ಬಹುಶಃ ನನ್ನಂತೆಯೇ ಅವರು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿದ್ದರು. ಮರುದಿನ ಬೆಳಗ್ಗೆ ಎಲ್ಲವೂ ಎಂದಿನಂತೆ ಶಾಂತವಾಗಿತ್ತು. ಯಾವುದೇ ಬಿರುಗಾಳಿ ಬಂದು ಹಾದು ಹೋಗಿದೆಯೇನೋ ಎಂಬ ಭಾವನೆ ಮಾತ್ರ ಉಳಿದಿತ್ತು. ನಾನು ಅಭಿಷೇಕ್ನನ್ನ ಕರೆದು, ಮಗನೇ, ನಮ್ಮನ್ನು ಮತ್ತೆ ಲಿಂಗರಾಜನ ಮನೆಗೆ ಬಿಟ್ಟು ಬಿಡು, ನಮಗೆ ಅಲ್ಲಿಯ ಮನಸ್ಸು ನೆಲೆಸುತ್ತದೆ ಅಂತ ಹೇಳಿದೆ. ಅದಕ್ಕೆ ಅಭಿಷೇಕ್ ದೂರದಿಂದಲೇ ಸರಿ ಅಂತ ಹೇಳಿದನು. ಅಮ್ಮನ ಧ್ವನಿಯನ್ನ ಕೇಳಿದಾಗ ಅವನಿಗೆ ಯಾವುದೋ ದೊಡ್ಡ ಜವಾಬ್ದಾರಿಯಿಂದ ಮುಕ್ತಿ ಸಿಕ್ಕಂತಿತ್ತು. ಹಿಂದೆ ನಿಂತಿದ್ದ ಸುಮಾ ಕೂಡ ಎಲ್ಲವನ್ನ ಕೇಳುತ್ತಿದ್ದಳು. ಅವಳ ಮುಖದಲ್ಲಿಯೂ ನೆಮ್ಮದಿಯ ಭಾವನೆ ಕಾಣಿಸುತ್ತಿತ್ತು. ಅವಳಿಗೆ ಬಹಳ ಭಾರವಾದ ಹೊರೆ ಇಳಿದಂತಾಗಿತ್ತು. ಅದು ನಾವು ಅಭಿಷೇಕ್ ಮನೆಗೆ ಹೋದ ಮೊದಲ ಮತ್ತು ಕೊನೆಯ ಸಲವಾಗಿತ್ತು. ನಿಜ ಹೇಳಬೇಕೆಂದರೆ ಆ ನಂತರ ಮತ್ತೆ ನಾವು ಎಂದಿಗೂ ಅಲ್ಲಿ ಹೋಗಬೇಕೆಂಬ ಆಸೆ ನಮಗೆ ಬರಲಿಲ್ಲ. ಇನ್ನೊಮ್ಮೆ ಆ ಪರಿಸ್ಥಿತಿ ಬರದಂತೆ ದೇವರನ್ನೇ ಪ್ರಾರ್ಥಿಸುತ್ತೇವೆ. ಲಿಂಗರಾಜ್ ಮತ್ತು ಲಾವಣ್ಯಳಿಗೆ ನಾವು ಈ ವಿಷಯವನ್ನು ಎಂದಿಗೂ ಹೇಳಲಿಲ್ಲ. ಏಕೆಂದರೆ ಅವನ ತಮ್ಮ ನಮ್ಮ ಜೊತೆ ಹೀಗೆ ವರ್ತಿಸಿದ್ದಾನೆ ಎಂಬುದು ಅವನಿಗೆ ಗೊತ್ತಾದರೆ ಅವರಿಗೆ ತುಂಬ ನೋವಾಗುತ್ತಿತ್ತು. ಆದ್ದರಿಂದ ನಮ್ಮ ನೋವನ್ನು ನಮ್ಮ ಮನಸ್ಸಿನಲ್ಲಿಯೇ ಕೂತು ಬಿಟ್ಟೆವು. ನಂತರ ನಾನು ಯೋಚಿಸಿದೆ, ಈ ದುಃಖವನ್ನು ಯಾರಿಗಾದರೂ ಹೇಳಬೇಕೆಂದರೆ ಈ ಡೈರಿಗೆ ಹೇಳೋಣ. ಈ ಪುಟಗಳು ನನ್ನ ನೋವನ್ನು ಮೌನವಾಗಿ ಕೇಳುತ್ತವೆ. ಯಾವತ್ತೂ ನನಗೆ ಪ್ರಶ್ನೆ ಕೇಳುವುದಿಲ್ಲ, ಯಾವತ್ತೂ ದೂರು ನೀಡುವುದಿಲ್ಲ. ಇಲ್ಲಿಯವರೆಗೆ ಓದಿದ್ದ ಲಾವಣ್ಯಳ ಕಣ್ಣುಗಳು ನಡುಗತೊಡಗಿದವು. ಅವಳು ಇದುವರೆಗೆ ಓದಿದ್ದ ಆ ಪುಟ ಸಂಪೂರ್ಣವಾಗಿ ಅವಳ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಮುಂದಿನ ಪುಟವನ್ನು ತಿರುಗಿಸಿದಳು. ಅದು 3 ದಿನಗಳ ಹಿಂದಿನ ದಿನಾಂಕವಾಗಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಇಂದು ನನ್ನ ಸೊಸೆ ಲಾವಣ್ಯಳ ಬಾಯಿಂದಲೂ ಒಂದು ಮಾತು ಕೇಳಿದೆ. ಅದನ್ನು ಕೇಳಿ ನನ್ನ ಆತ್ಮವೇ ನಡುಗಿ ಹೋಯಿತು. ಅವಳು ನಮ್ಮನ್ನು ಇಲ್ಲಿಂದ ಕಳುಹಿಸುವ ಬಗ್ಗೆ ಮಾತನಾಡುತ್ತಿದ್ದಳು. ಅವಳ ಮಾತು ಕೋಪದಿಂದ ಬಂದಿದ್ದಲ್ಲ, ಅವಳ ಅನಿವಾರ್ಯತೆಯಿಂದ ಬಂದದ್ದು ಎಂಬುದು ನನಗೆ ಗೊತ್ತಿದೆ. ಆದರೆ ಆ ಒಂದು ಮಾತು ನನ್ನನ್ನು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹಾಕಿತು. ಇಂದು ಲಿಂಗರಾಜ್ ಕೂಡ ಮಾತಿನ ಮಧ್ಯೆ, ಅಮ್ಮ, ನೀವು ಈಗ ಅಭಿಷೇಕ್ ಮನೆಗೆ ಹೋಗಿ ಎಂದು ಹೇಳಿದ. ಆಗ ನನಗೆ ಅರ್ಥವಾಯಿತು, ನಿರ್ಧಾರ ಈಗಾಗಲೇ ಆಗಿಬಿಟ್ಟಿದೆ ಅಂತ. ಅಲ್ಲಿ ಹೋಗಿ ಅಭಿಷೇಕ್ ಮತ್ತು ಸುಮಾ ಅವರ ನಿರ್ಲಕ್ಷ್ಯವನ್ನು ನಾವು ಹೇಗೆ ಸಹಿಸಿಕೊಳ್ಳುತ್ತೇವೆಯೋ ನನಗೆ ಗೊತ್ತಿಲ್ಲ. ಆದರೆ ದೇವರ ಇಚ್ಛೆಯಂತೆ ನಡೆಯುತ್ತದೆ. ಲಿಂಗರಾಜ್ ಮತ್ತು ಲಾವಣ್ಯರಿಗೂ ಅವರವರ ಅನಿವಾರ್ಯತೆಗಳಿವೆ. ಇಲ್ಲದಿದ್ದರೆ ನನ್ನ ಲಿಂಗರಾಜ್ ಅಂತಹ ಮಗನಲ್ಲ. ಅವನು ತನ್ನ ಪ್ರತಿಯೊಂದು ಕಷ್ಟವನ್ನು ತಾನೇ ಹೊತ್ತುಕೊಳ್ಳುತ್ತಾನೆ. ಬೇರೆಯವರಿಗೆ ಯಾವತ್ತೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾನೆ. ಮತ್ತು ನನ್ನ ಲಾವಣ್ಯ ಇಂತಹ ಸೊಸೆ ಅದೃಷ್ಟವಂತರಿಗಷ್ಟೇ ಮಾತ್ರ ಸಿಗುತ್ತಾಳೆ. ಹಿಂದಿನ ಜನ್ಮದಲ್ಲಿ ನಾನು ಯಾವ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಅದಕ್ಕೆ ಲಾವಣ್ಯ ನಮ್ಮ ಸೊಸೆಯಾಗಿ ಬಂದಿದ್ದಾಳೆ. ಅವಳ ಜೀವನ ಸುಲಭವಲ್ಲ ಎಂಬುದು ನನಗೆ ಗೊತ್ತಿದೆ. ಮಕ್ಕಳ ಓದು, ಮನೆಯ ಖರ್ಚು, ನಮ್ಮ ಔಷಧಿಗಳು, ವೈದ್ಯರ ಶುಲ್ಕ, ಇಡೀ ಮನೆಯ ಜವಾಬ್ದಾರಿ ಇವೆಲ್ಲವನ್ನ ಅವಳೊಬ್ಬಳೇ ನಿಭಾಯಿಸುತ್ತಿದ್ದಾಳೆ. ಕೆಲವೊಮ್ಮೆ ಈ ಎಲ್ಲ ಜವಾಬ್ದಾರಿಗಳಿಂದ ಅವಳ ಮನಸ್ಸು ಭಾರವಾಗುತ್ತದೆ. ಆದರೂ ಅವಳು ನಮ್ಮನ್ನು ಪ್ರೀತಿಸುತ್ತಾಳೆ. ನನ್ನ ಪ್ರಾರ್ಥನೆ ಒಂದೇ, ನನ್ನ ಎಲ್ಲ ಮಕ್ಕಳು ಯಾವಾಗಲೂ ಸಂತೋಷವಾಗಿರಲಿ ಅಂತ. ನಾವು ಇಲ್ಲಿಂದ ಹೋದರೆ ಅವರ ಹೊರೆ ಸ್ವಲ್ಪ ಕಡಿಮೆಯಾಗುವುದಾದರೆ ನಾವು ಖಂಡಿತ ಹೋಗುತ್ತೇವೆ. ಇದನ್ನೆಲ್ಲ ಓದಿದ ಲಾವಣ್ಯಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ಅವಳ ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳು ಮೂಡತೊಡಗಿದವು. ನಮ್ಮ ಸ್ವಂತ ಸುಖಕ್ಕಾಗಿ ಅತ್ತೆ ಮಾವರನ್ನ ದೂರ ಮಾಡುವುದು ಸರಿಯೇ? ನಿಜವಾಗಿಯೂ ಅವರು ಭಾರವಾಗಿ ಬಿಟ್ಟಿದ್ದಾರೆಯೇ? ಹೌದು, ಅವರ ಚಿಕಿತ್ಸೆಯ ಖರ್ಚು ಹೆಚ್ಚಾಗಿದೆ. ಆದರೆ ಅವರ ಸೇವೆ ಮಾಡಿದಾಗ ಸಿಗುವ ಆಶೀರ್ವಾದ, ಆ ಆಶೀರ್ವಾದದಿಂದ ಮನಸ್ಸಿಗೆ ಸಿಗುವ ನೆಮ್ಮದಿ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಈ ಯೋಚನೆಗಳಲ್ಲಿಯೇ ಅವಳು ಮುಳುಗಿದ್ದಳು. ಅಷ್ಟರಲ್ಲಿ ಹೊರಗಿನಿಂದ ಲಿಂಗರಾಜ್ನ ಧ್ವನಿ ಕೇಳಿಸಿತು. ಲಾವಣ್ಯ, ಬೇಗ ಬಾ, ಟ್ಯಾಕ್ಸಿ ಬಂದಿದೆ ಅಂತ. ಪವಿತ್ರ ಮತ್ತು ಜಯರಾಮ್ ಅವರು ನಿಧಾನವಾಗಿ ಎದ್ದು ನಿಂತರು. ತಮ್ಮ ಇಡೀ ಜೀವನ ಕಳೆದ ಆ ಮನೆಯ ಕಡೆ ಮತ್ತೊಮ್ಮೆ ತುಂಬಿದ ಕಣ್ಣುಗಳಿಂದ ನೋಡಿದರು. ಅದೇ ಸಮಯದಲ್ಲಿ ಲಾವಣ್ಯ ಕೊಠಡಿಯಿಂದ ಹೊರಗೆ ಬಂದಳು. ಅವಳ ಮುಖ ಸಂಪೂರ್ಣ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅವಳು ಕೆಲವು ಕ್ಷಣ ಬಾಗಿಲಿನ ಬಳಿಯೇ ಮೌನವಾಗಿ ನಿಂತಳು. ನಂತರ ನಡುಗುವ ಧ್ವನಿಯಲ್ಲಿ ಅತ್ತೇ ಅಂತ ಕೂಗಿದಳು. ಅದನ್ನು ಕೇಳಿದ ಪವಿತ್ರ ಅವರು ಗಾಬರಿಯಿಂದ ಅವಳ ಕಡೆ ತಿರುಗಿ ನಿಧಾನ ಧ್ವನಿಯಲ್ಲಿ, ಬಾ ಸೊಸೆ, ನಿನ್ನನ್ನೇ ಕಾಯುತ್ತಿದ್ದೆ ಎಂದು ಹೇಳುತ್ತಾ ಪವಿತ್ರ ಅವರು ಆಶೀರ್ವಾದ ಮಾಡಲು ತಮ್ಮ ಕೈಯನ್ನ ಮುಂದಕ್ಕೆ ಚಾಚಿದರು. ಆದರೆ ಲಾವಣ್ಯ ಓಡಿ ಬಂದು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ತನ್ನ ಅತ್ತೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ನಂತರ ಜೋರಾಗಿ ಅಳತೊಡಗಿದಳು. ಇಷ್ಟು ದಿನಗಳಿಂದ ಅವಳ ಮನಸ್ಸಿನಲ್ಲಿ ಕೋಪ, ನೋವು ಮತ್ತು ಹೊರೆ ಎಂಬ ಹೆಸರಿನಲ್ಲಿ ಕಟ್ಟಿ ಬಿದ್ದಿದ್ದ ಭಾವನೆಗಳೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಬರತೊಡಗಿದವು. ಅವಳು ಅಳುತ್ತಲೇ, ನೀವು ಎಲ್ಲಿಗೂ ಹೋಗುವುದಿಲ್ಲ ಅತ್ತೆ, ಇಲ್ಲೇ ನಮ್ಮ ಜೊತೆಯಲ್ಲೇ ಇರುತ್ತೀರಿ ಅಂತ ಹೇಳಿದಳು. ಅವಳ ಮಾತು ಕೇಳಿ ಮನೆಯವರೆಲ್ಲ ಬೆಚ್ಚಿಬಿದ್ದರು. ಲಿಂಗರಾಜ್ ಆಶ್ಚರ್ಯದಿಂದ, ಲಾವಣ್ಯ, ನೀನು ಏಕೆ ಅಳುತ್ತಿದ್ದೀಯಾ? ಏನಾಯಿತು? ಟ್ಯಾಕ್ಸಿಯೂ ಬಂದಿದೆ ಅಲ್ಲವೇ ಅಂತ ಕೇಳಿದನು. ಲಾವಣ್ಯ ತನ್ನ ಮಾವನ ಕೈಯನ್ನು ಬಿಗಿಯಾಗಿ ಹಿಡಿದು, ನಾನು ಅತ್ತೆ ಮಾವರನ್ನ ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ಹಣದ ಕೊರತೆ ಇದ್ದರೆ ನಾನು ಮನೆಯಲ್ಲೇ ಹೊಲಿಗೆ ಕೆಲಸ ಆರಂಭಿಸುತ್ತೇನೆ. ಆದರೆ ನನ್ನ ಅತ್ತೆ ಮಾವನನ್ನು ಮಾತ್ರ ಎಂದಿಗೂ ಬಿಟ್ಟು ಬಿಡುವುದಿಲ್ಲ ಅಂತ ಹೇಳಿದಳು. ನಂತರ ಅವಳು ಮುಂದುವರೆದು, ಬನ್ನಿ ಅತ್ತೆ ಮಾವ, ಒಳಗೆ ಹೋಗೋಣ.
ಅಂತ ಹೇಳಿದಳು. ಅದನ್ನು ಕೇಳಿದ ಪ್ರೀತಿ ಮತ್ತು ಪ್ರೀತಮ್ ಕೂಡಲೇ ಎಲ್ಲ ಸಾಮಾನುಗಳನ್ನು ಮತ್ತೆ ಮನೆಯೊಳಗೆ ತೆಗೆದುಕೊಂಡು ಹೋದರು. ಈ ಮಾತುಗಳನ್ನು ಕೇಳಿ ಲಿಂಗರಾಜನ ಮನಸ್ಸು ಸಂತೋಷದಿಂದ ತುಂಬಿತು. ಇಬ್ಬರು ಮಕ್ಕಳು ಕೂಡ ಖುಷಿಯಿಂದ ಹಾರತೊಡಗಿದರು. ಇತ್ತ ಪವಿತ್ರ ಮತ್ತು ಜಯರಾಮ್ ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯುತ್ತಿತ್ತು. ಲಾವಣ್ಯಳ ಮನಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಹೇಗೆ ಆಯಿತು ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಏನೋ ದೊಡ್ಡ ಘಟನೆ ನಡೆದಿರುವುದು ಮಾತ್ರ ಎಲ್ಲರಿಗೂ ಸ್ಪಷ್ಟವಾಗುತ್ತಿತ್ತು. ಲಿಂಗರಾಜ್ ಏನೋ ಮಾತನಾಡಲು ಮುಂದಾಗುವಷ್ಟರಲ್ಲಿ ಅವನ ಮೊಬೈಲ್ ಫೋನ್ ಮೊಳಗಿತು. ಸ್ವಲ್ಪ ಹೊತ್ತಿನ ನಂತರ ಕರೆ ಮುಗಿಸಿ ಸಂತೋಷದಿಂದ ನನಗೆ ಪದೋನ್ನತಿ ಸಿಕ್ಕಿದೆ ಅಂತ ಹೇಳಿದನು. ಪ್ರೀತಿ ಸಂತೋಷದಿಂದ ಕೂಗಿದಳು, ನಿಜವಾಗಿಯೂ ಅಪ್ಪ, ನಿಮಗೆ ಪ್ರಮೋಷನ್ ಸಿಕ್ಕಿತಾ ಅಂತ. ಪ್ರೀತಮ್ ಕೂಡ ಸಂತೋಷದಿಂದ ಕುಣಿಯುತ್ತಾ, ಇನ್ನು ಅಜ್ಜನ ಶಸ್ತ್ರಚಿಕಿತ್ಸೆಯೂ ಆಗುತ್ತದೆ, ಅಜ್ಜಿಯ ಔಷಧಿಗಳನ್ನು ತರಬಹುದು, ನಮ್ಮ ಕೋಚಿಂಗ್ ಕ್ಲಾಸ್ ಫೀಸ್ ಕೂಡ ಕಟ್ಟಬಹುದು ಅಂತ ಹೇಳಿದನು. ಇಬ್ಬರು ಮಕ್ಕಳು ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ಅಷ್ಟರಲ್ಲಿ ಲಾವಣ್ಯ ನಡುಗುವ ಕೈಗಳಿಂದ ತನ್ನ ಅತ್ತೆ ಮಾವನ ಪಾದಗಳನ್ನು ಮುಟ್ಟಿ, ಅತ್ತೆ ಮಾವ, ಇವೆಲ್ಲವೂ ನಿಮ್ಮ ಆಶೀರ್ವಾದದ ಫಲ, ನೀವೇ ನಮ್ಮ ಶಕ್ತಿ, ನಮ್ಮ ಬೆಂಬಲ ಅಂತ ಹೇಳಿದಳು. ಜಯರಾಮ್ ಅವರು ನಡುಗುವ ಕೈಗಳಿಂದ ತಮ್ಮ ಸೊಸೆಯ ತಲೆಯ ಮೇಲೆ ಪ್ರೀತಿಯಿಂದ ಕೈ ಹಾಸಿದ್ದರು. ಪವಿತ್ರ ಅವರು ಅವಳನ್ನು ತಮ್ಮ ಎದೆಯೊಡನೆ ಬಿಗಿಯಾಗಿ ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಎಲ್ಲ ನೋವುಗಳು, ಎಲ್ಲ ದೂರುಗಳು, ಎಲ್ಲ ಮನಸ್ತಾಪಗಳು ಎಲ್ಲವೂ ಕರಗಿ ಹೋದವು. ಸ್ನೇಹಿತರೆ, ತಂದೆ ತಾಯಿಯೇ ನಮ್ಮ ಅಸ್ತಿತ್ವದ ಅಡಿಪಾಯ, ಅವರ ಜೊತೆಗಿರುವುದೇ ನಮ್ಮ ಜೀವನದ ಅತಿ ದೊಡ್ಡ ಆಶೀರ್ವಾದ. ಅವರನ್ನು ಕಳೆದುಕೊಳ್ಳುವುದು ಎಂದರೆ ನಮ್ಮನ್ನು ನಾವೇ ಕಳೆದುಕೊಂಡಂತೆ. ಆದ್ದರಿಂದ ನಿಮ್ಮ ತಂದೆ ತಾಯಿಯನ್ನು ಎಂದಿಗೂ ಹೊರೆ ಎಂದು ಭಾವಿಸಬೇಡಿ. ಅವರ ಪ್ರೀತಿ, ಆಶೀರ್ವಾದ ಮತ್ತು ಜೊತೆಗಿರುವುದೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ಲಾವಣ್ಯ ತನ್ನ ಮನಸ್ಸನ್ನು ಬದಲಾಯಿಸಿದ್ದು ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ, ನಿಮ್ಮವರಿಗೆ ಶೇರ್ ಮಾಡಿ, ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.